ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿವಲಯೇ ವ್ಯಸ್ತಾರಿಕೋ ಸಂತತಿ ಪ್ರಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶೀತತ್ವಂ ಪರಂ ಧ್ವಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೆ ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನ್ ಉಪತಿಷ್ಠೆ ಗುರುನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಃ ಸರಸೇ ಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀ ಕತಿ ಮೇ ಮನಃ ನ ಶಬ್ದಾಬ್ದೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿ ಪ್ರಪನ್ನಾ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾಶಾಸ್ತ್ರಂ ಅಸಾಧು ನಿಬಂಧಂ ದತಮಸ ಅವಕುಂಠಿತತ್ವೇನ ಅಪ್ರಣೀತಮಿವ ಮನ್ಯಮಾನಃ ಭಗವಾನ್ ಆನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರ್ಣರುತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪಾರೀಪ್ಸಿತಸ್ಯಾನಂತರಾಯ ಪರಿಸಮಾಪ್ತೇಃ ಪ್ರಚಯಸ್ಯ ಚ ಹೇತುತಯಾ ಅವಗೀತ ಶಿಷ್ಟಾಚಾರ ಪರಂಪರಾದಿನಾ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಸು ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿ ಮಾಮಧ್ಯ ಧೀಮಂದರಮಹೀಭೃತ ಪ್ರಾಪ್ತಾ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂತ ಕಾಮಧೇನುಮುಪಾಸ್ಮಹೇ ಮಧ್ವೋಕ್ತಿರ್ದ್ವೇಷುವಾಕ್ ಸೂರ್ಯಾತ್ಮಜ ಸಂಗಮೆ ವ್ಯಾಖ್ಯಾಸ್ನಾನಮಹೋ ವಿಧಾಯ ನೃಹರೇ ಪ್ರಾಪ್ಯ ಪ್ರಸಾದಂ ಪರಂ
ಪ್ರಾಪುರ್ಜೆ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾಂಗ್ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಚಿತ್ಯ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೋ ದತ್ತಮಪಿ ಸ್ಫುಟಂ ವೇದೋ ವ್ಯಾಸ ಗುರುಂ ನೌಮಿ ಶ್ರೀವೇದೇಶರಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢ ಸಾಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಬೀಷ ಜನ್ಮೋದಯನ್ ಸತ್ಯಧ್ಯಾನ ಸುಖೇ ಸರಿ ವಿಜಯತೆ ಪಾದಾಶಿತ ಶ್ರೀಪತೆ ಪ್ರಾವೋಚ ದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥ ಚಂದ್ರಿಕ ಸತ್ಯ ಪ್ರಜ್ಞೆ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿ ಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟ ದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಯುಗಲಂ ಹಿತ್ವಾ ನ ಮೇ ಸದ್ಗತಿಃ ಸತ್ಯಾಭಿಜ್ಞ ಕರಾಬ್ಜೋತ್ಥಂ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀ ಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾ ವೈಷ್ಣವ ವಿಷ್ಣು ಹೃದಯಾ ತಾನ್ನಮಸ್ಸೆ ಗುರುನ್ಮಮ ಅಪಾದ ಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ಮಮ ಶ್ರೀಮನ್ಯಾಯಸುಧಾಸಕ್ತಂ ನಾನಾರ್ಥ ಪ್ರತಿಪಾದಕಂ ಗುಣಗ್ರಾಹಿ ಯತಿಶ್ರೇಷ್ಠಂ ಶ್ರೀ ಸತ್ಯಾತ್ಮ ಗುರುಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಿಂದೆ ನಾವು ಆನಂದಮಯಾಧಿಕರಣದಲ್ಲಿ ಪೂರ್ವ ಪಕ್ಷಿ ನಮಗೊಂದು ಆಕ್ಷೇಪ ಮಾಡಿದ. ನಾವೇನು ಹೇಳಿದ್ದೇವೀಗ? ಓಂ ಆನಂದಮಯೋಭ್ಯಾಸಾತ್ ಓಂ ಆನಂದಮಯ ಎಂಬ ಶಬ್ದದಿಂದ ಆನಂದಮಯನಾದ ಬ್ರಹ್ಮ ಅಂತ ಇಷ್ಟು ಮಾತ್ರ ಸ್ವೀಕಾರ ಮಾಡದೇನೆ ಸೂತ್ರಕಾರರು ಹೇಳಿದ ಈ ಆನಂದಮಯ ಎಂಬ ಶಬ್ದದಿಂದಲೇನೆ ಉಪಲಕ್ಷಣತೆಯ ಅನ್ನಮಯಾದಿಗಳನ್ನು ಸ್ವೀಕಾರ ಮಾಡಬೇಕು. ಆನಂದಮಯ ಹೇಗೆ ಬ್ರಹ್ಮನೋ, ಅನ್ನಮಯಾದಿ ಉಳಿದ ನಾಲ್ಕುಗಳು ಕೂಡ ಬ್ರಹ್ಮನೇ ಅಂತ ಸ್ವೀಕಾರ ಮಾಡಬೇಕು ಅಂತ ನಾವು ಹೇಳಿದ್ದೇವೆ. ಒಂದು ವೇಳೆ ಯಥಾಶ್ರುತವಾದ ಅರ್ಥವನ್ನು ಮಾತ್ರ ಗ್ರಹಣ ಮಾಡಿದರೆ ಬಾಧಕ ಉಂಟು. ಆನಂದಮಯ ಅಂದ್ರೆ ಆನಂದಮಯ ಅಂತ ಒಂದೇ ತಗೊಂಡ್ರೆ ಬಾಧಕ ಉಂಟು. ವಿಶ್ವತೋಮುಖತ್ವ ಹಾನಿಯಾಗುತ್ತದೆ ಸೂತ್ರಕ್ಕೆ ಅಂತ ನಾವು ಹೇಳಿದ್ದೇವೆ. ಸೂತ್ರ ಯಾವಾಗಲೂ ವಿಶ್ವತೋಮುಖವಾಗಿರಬೇಕು. ಆನಂದಮಯ ಎಂಬ ಶಬ್ದ ಕೇವಲ ಆನಂದಮಯ ಅಂತ ಇಷ್ಟೇ ತಗೊಂಡ್ರೆ ಸೂತ್ರಕ್ಕೆ ವಿಶ್ವತೋಮುಖತ್ವ ಎಂಬುದು ಹಾನಿಯಾಗುತ್ತದೆ. ಆದ್ದರಿಂದ ಆನಂದಮಯ ಶಬ್ದದಿಂದ ಉಳಿದ ಅನ್ನಮಯಾದಿಗಳನ್ನು ಸ್ವೀಕಾರ ಮಾಡಬೇಕು ಅಂತ ನಾವು ಹೇಳಿದ್ವಿ. ಇದಕ್ಕೆ ಅವ್ರು ಏನು ಆಕ್ಷೇಪ ಮಾಡಿದ್ರು? ಹಾಗಾದ್ರೆ ಆನಂದಮಯ ಎಂಬ ಒಂದು ಶಬ್ದದಿಂದ ಉಪಲಕ್ಷಣತೆಯ ಉಳಿದ ಅನ್ನಮಯಾದಿಗಳನ್ನು ನೀವು ಸ್ವೀಕಾರ ಮಾಡ್ತೀರಿ ಅಂತ ಅಂಬೋದಾದ್ರೆ, ಹಾಗಾದ್ರೆ ಆನಂದಮಯ ಎಂಬ ಒಂದೇ ಶಬ್ದದಿಂದಲೇನೆ ಅನ್ನಮಯಾದಿ ಶಬ್ದಗಳನ್ನ ಸ್ವೀಕಾರ ಮಾಡಿದಂತೆ ಆಕಾಶಾದಿ ಶಬ್ದಗಳನ್ನು ಸ್ವೀಕಾರ ಮಾಡಿ. ಅನ್ನಮಯ ಹೇಗೆ ಬ್ರಹ್ಮನೋ ಅದೇ ರೀತಿ
ಅಂದ್ರೆ ಇಲ್ಲಿ ಆನಂದಮಯ ಅಂಬೋನ್ ಹೇಗೆ ಬ್ರಹ್ಮನೋ ಬ್ರಹ್ಮ ಶಬ್ದದ ಅಭ್ಯಾಸ ಇರೋದರಿಂದ ಅದೇ ರೀತಿ ಉಪಲಕ್ಷಣತೆಯ ಅನ್ನಮಯಾದಿ ಶಬ್ದಗಳು ಮಾತ್ರ ಅಲ್ಲ, ಆಕಾಶಾದಿ ಶಬ್ದಗಳು ಎಲ್ಲಾ ಶಬ್ದಗಳ ಸಮನ್ವಯ. ಆನಂದಮಯ ಎಂಬ ಒಂದು ಶಬ್ದದಿಂದಲೇ ಅಂದ್ರೆ ಆಕಾಶಾದಿ ಎಲ್ಲಾ ಶಬ್ದಗಳನ್ನು ಸ್ವೀಕಾರ ಮಾಡಿ ಆನಂದಮಯ ಶಬ್ದದ ಸಮನ್ವಯ ಅಂತಂದ್ರೆ ಉಪಲಕ್ಷಣತೆಯ ಅನ್ನಮಯಾದಿ ಶಬ್ದಗಳು ಆಕಾಶಾದಿ ಶಬ್ದಗಳನ್ನು ಸ್ವೀಕಾರ ಮಾಡಿ ಸಮನ್ವಯ ಮಾಡ್ಲಿಕ್ಕೆ ಬರುತ್ತದೆ. ಹಾಗಾದರೆ ಬೇರೆ ಯಾವ ಅಧಿಕರಣ ಆರಂಭ ಮಾಡೋದೇ ಬೇಕಾಗಿಲ್ಲ, ಬೇರೆ ಅಧಿಕರಣದ ಆರಂಭವೇ ಬೇಕಾಗಿಲ್ಲ ಎಂಬುವ ಬಾಧಕ ಇದೆ. ಅಂದ್ರೆ ಮುಖ್ಯಾರ್ಥವನ್ನ ಪರಿತ್ಯಾಗ ಮಾಡಿ ನೀವು ಲಕ್ಷಣ ಮಾಡೋದಾದರೆ ಓಂ ಆನಂದಮಯೋಭ್ಯಾಸಾತ್ ಓಂ ಎಂಬುವ ಆನಂದಮಯಾಧಿಕರಣದಿಂದ ಮಾತ್ರ ಎಲ್ಲ ಶಬ್ದಗಳನ್ನು ಸ್ವೀಕಾರ ಮಾಡಿ ಸಮನ್ವಯ ಮಾಡಬಹುದು. ಉಳಿದ ಯಾವ ಅಧಿಕರಣಗಳ ಆರಂಭವೇ ಬೇಡ, ಉಳಿದ ಅಧಿಕರಣಗಳು ಬೇಕಾಗೇ ಇಲ್ಲ ಅಂತ ಪ್ರಶ್ನೆ ಬಂದರೆ ಆಗ ನಾವು ಎರಡು ವಿಕಲ್ಪವನ್ನು ಮಾಡಿದ್ದೇವೆ. ಹಿಂದೆ ಆಗಿದೆ, ಅದು ಲಿಂಕ್ ಗೊತ್ತಾಗಲಿ ಅಂತ ಮತ್ತೆ ನಾನು ಇವತ್ತು ಹೇಳ್ತಾ ಇದ್ದೇನೆ. ಏನು ಅಂತಂದ್ರೆ ಅದಕ್ಕೆ ಟೀಕರ ಕೇಳಿದ್ರು ಕಿಂ ಏನು ಅಂದ್ರೆ ಸಮಾನನ್ಯಾಯ ಶಬ್ದಾಂತರ ವಿಷಯ ಅಧಿಕರಣ ಅನಾರಂಭ ಪ್ರಸಂಗ ಬಾಧಕ ಕಿಂ ವಾ ನ್ಯಾಯಾಂತರ ವಿಷಯ ಶಬ್ದಾನ ನ್ಯಾಯಾಂತರ ವಿಷಯ ಶಬ್ದಾಂತರ ನ್ಯಾಯಾಂತರ ವಿಷಯ ಶಬ್ದಾಂತರ ಗೋಚರ ಅಧಿಕರಣ ಅನಾರಂಭ ಪ್ರಸಂಗ ಬಾಧಕ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಏನು ಪ್ರಶ್ನೆ ಇಷ್ಟೇ ನೋಡಿ, ಏನಿಲ್ಲ, ನಾವು ಅವ್ರಿಗೆ ಕೇಳ್ತೇವೆ. ಆನಂದಮಯಾಧಿಕರಣದ ಸಮಾನ ನ್ಯಾಯದಿಂದ ಇತರ ಶಬ್ದಗಳನ್ನ ಸಮನ್ವಯ ಮಾಡಬೇಕಾದ್ರೆ ಉಳಿದ ಅಧಿಕರಣಗಳು ಆರಂಭವಾಗದೇ ಇರಬೇಕಾಗುತ್ತದೆ ಅಂತ ಬಾಧಕನೋ ಅಥವಾ ಆನಂದಮಯಾಧಿಕರಣ ನ್ಯಾಯಕ್ಕೆ ಸಮಾನವಲ್ಲದ ನ್ಯಾಯದಿಂದ ಕೂಡಿರತಕ್ಕಂತಹ ಬೇರೆ ಶಬ್ದಗಳ ಸಮನ್ವಯ ಮಾಡುವಾಗ ಅಂದ್ರೆ ಬೇರೆ ಶಬ್ದಗಳನ್ನು ಸಮನ್ವಯ ಮಾಡುತ್ತೀವಿ, ಆದ್ರಿಂದ ಉಳಿದ ಅಧಿಕರಣಗಳು ಬೇಕಾಗಿಲ್ಲ ಎಂಬುವ ಬಾಧಕವೇ ಅಂತ ಒಂದು ವಿಕಲ್ಪಕ್ಕೆ ಅರ್ಥ. ಇನ್ನೊಂದ್ಸಲ ಅಲ್ಲಿ ಮುಂದೆ ನೋಡಿ, ನ ಆದ್ಯ ಮೊದಲನೇ ಪಕ್ಷ ಸರಿ ಅಲ್ಲ. ಯಾತಕ್ಕೆ? ಇಷ್ಟತ್ವಾತ ಮೊದಲನೇ ಪಕ್ಷ ನೀವೇನಂದ್ರೆ ಆನಂದಮಯಾಧಿಕರಣದ ಸಮಾನ ನ್ಯಾಯ ಇರತಕ್ಕಂತಹ ಉಳಿದ ಶಬ್ದಗಳ ಸಮನ್ವಯವನ್ನ ಮಾಡಬೇಕಾದ್ರೆ ಅಂದ್ರೆ ಆನಂದಮಯಾಧಿಕರಣದ ಸಮಾನ ನ್ಯಾಯದ ಶಬ್ದದ ಸಮನ್ವಯ ಮಾಡಬೇಕಾದ್ರೆ ಪ್ರತ್ಯೇಕವಾಗಿ ಒಂದು ಅಧಿಕರಣಗಳು ಬೇಕಾಗಿಲ್ಲ, ಇದೇ ಬಾಧಕ ಅಂತಂದ್ರೆ ಈ ಬಾಧಕ ಏನ್ ತೊಂದರೆನೇ ಇಲ್ಲ, ಇದು ನಮಗಿಷ್ಟವೇ ಅಂತಂದ್ರು. ಹೌದು, ಈ ವಿಷಯವನ್ನು ನಾವು ಒಪ್ತೇವೆ ಅಂತ ಇದ್ದಾರೆ ಟೀಕರ. ಅಂದ್ರೆ ಅಭಿಪ್ರಾಯ ಏನು? ಆನಂದಮಯಾಧಿಕರಣದ ಸಮಾನ ನ್ಯಾಯ ಇರತಕ್ಕಂತಹ ಶಬ್ದಗಳ ಸಮನ್ವಯವನ್ನ ಆನಂದಮಯಾಧಿಕರಣದ ನ್ಯಾಯದಂತೆಯೇ ಸಮನ್ವಯ ಮಾಡಬಹುದು. ಅಂದರೆ ಉಳಿದ ಅಧಿಕರಣಗಳಲ್ಲಿ ಬೇಕಾಗೇ ಇಲ್ಲ, ಹೌದು ನಾವು ಒಪ್ತೇವೆ ಅಂತಂದ್ರು. ಅಂದರೆ ಆನಂದಮಯಾಧಿಕರಣದ ಸಮಾನ ನ್ಯಾಯ ಇರತಕ್ಕಂತಹ ಶಬ್ದಗಳ ಸಮನ್ವಯ ಎಂಬುದು ಈ ಅಧಿಕರಣದಿಂದಲೇ ಸಿದ್ಧವಾದಂತೆ ಆಯಿತು. ಹೌದು, ಪ್ರತ್ಯೇಕ ಅಧಿಕರಣ ಬೇಕಾಗಿಲ್ಲ. ಆನಂದಮಯ ಎಂಬ ಶಬ್ದದ ಸಮನ್ವಯ ಮಾಡುವಾಗ ಯಾವ ನ್ಯಾಯವನ್ನು ನಾವು ಉಪಯೋಗಿಸಿದ್ದೇವೆ ಅದೇ ನ್ಯಾಯದಿಂದಲೇ ಕೆಲವು ಬೇರೆ ಶಬ್ದಗಳ ಅನ್ನಮಯಾದಿ ಶಬ್ದಗಳ ಸಮನ್ವಯ ಮಾಡ್ಲಿಕ್ಕೆ ಬರುತ್ತದೆ. ಅಂದ್ರೆ ಹಾಗಾದ್ರೆ ಅನ್ನಮಯಾದಿ ಶಬ್ದಗಳ ಸಮನ್ವಯಕ್ಕೆ ಪ್ರತ್ಯೇಕ ಅಧಿಕರಣ ಬೇಕಾಗಿಲ್ಲ. ಹೌದು, ಒಂದೇ ನ್ಯಾಯ ಇದ್ದಾಗ ಅದೇ ರೀತಿಯ ಶಬ್ದಗಳ ಸಮನ್ವಯಕ್ಕೆ ಬೇರೆ ಅಧಿಕರಣ ಬೇಕಾಗಿಲ್ಲ ಎಂಬುದನ್ನು ನಾವು ಒಪ್ಪಿದ್ದೇವೆ. ನಾದ್ಯ ಇಷ್ಟತ್ವ, ಅದು ನಮಗಿಷ್ಟವೇ ಅಂತ ನಾವು ಹೇಳೋದು. ಒಂದು ಎರಡನೇ ಪಕ್ಷ ಓದಿಯಲ್ಲಿ ನ ದ್ವಿತೀಯ, ಎರಡನೇದ್ದು ಯೋಗ್ಯವಾದದ್ದಲ್ಲ. ಯಾಕೆ? ವೈಷಮ್ಯಾತಂದ್ರು, ವ್ಯತ್ಯಾಸ ಇದೆ, ಅತ್ಯಂತ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ? ನ ದ್ವಿತೀಯ ವೈಷಮ್ಯಾತ್, ವ್ಯತ್ಯಾಸ ಇದೆ. ಏನು ಅಂದ್ರೆ ನೋಡಿ, ಅನ್ನಮಯಾದಯೋ ಹಿ ಸಮಾನ ನ್ಯಾಯತೆಯ ಸಂಬಂಧೇನ ಉಪಲಕ್ಷಣತೆಯ ಗೃಹ್ಯಂತೆ. ಆನಂದಮಯಾಧಿಕರಣದಲ್ಲಿ ಆನಂದಮಯ ಎಂಬ ಶಬ್ದವನ್ನು ನಾವು ಸಮನ್ವಯ ಮಾಡಿದ್ದೇವೆ. ಹೌದು, ಮುಂದೆ ಅನ್ನಮಯಾದಿ ಶಬ್ದಗಳು ಕೂಡ ಆನಂದಮಯ ಶಬ್ದದ ಸಮನ್ವಯಕ್ಕೆ ಯಾವ ನ್ಯಾಯವನ್ನ ಹೇಳಿದ್ದೇವೆ
ಅದೇ ನ್ಯಾಯದಿಂದಲೇನೆ ಸಮನ್ವಯ ಮಾಡಲಿಕ್ಕೆ ಬರುತ್ತದೆ. ಆನಂದಮಯ ಎಂಬ ಶಬ್ದವನ್ನು ಸಮನ್ವಯ ಮಾಡುವಾಗ ಯಾವ ನ್ಯಾಯ ಯುಕ್ತಿಯನ್ನು ನಾವು ಉಪಯೋಗಿಸಿದ್ದೇವೆ ಅದೇ ನ್ಯಾಯವನ್ನೇ ಇಟ್ಟುಕೊಂಡು ಅನ್ನಮಯಾದಿ ಶಬ್ದಗಳನ್ನು ನಮಗೆ ಸಮನ್ವಯ ಮಾಡಲಿಕ್ಕೆ ಬರುತ್ತದೆ. ಆದ್ದರಿಂದ ಆನಂದಮಯ ಶಬ್ದಕ್ಕೂ ಅನ್ನಮಯಾದಿ ಶಬ್ದಗಳಿಗೂ ನಮಗೆ ತತ್ವ ಸಮನ್ವಯಾತ್ ಅಂತ ಹೇಳಿ ಆ ಒಂದು ಉಪಯೋಗಿಯಾಗಿರತಕ್ಕಂತಹ ನ್ಯಾಯ ಇದು ಸಮಾನ ನ್ಯಾಯವತ್ವ ಅಂದ್ರೆ ಸಮಾನ ನ್ಯಾಯವತ್ವ ರೂಪ ಸಂಬಂಧ ಇರೋದರಿಂದ ಶಕ್ಯ ಸಂಬಂಧ ಇದ್ದಂತಾಗಿ ಆನಂದಮಯ ಶಬ್ದದಿಂದ ಅವುಗಳನ್ನು ನಾವು ಉಪಲಕ್ಷಣತೆಯ ಸ್ವೀಕಾರ ಮಾಡುತ್ತೇವೆ ಅಂತಂದ್ರು. ಅಂದ್ರೆ ಅಭಿಪ್ರಾಯ ಇಷ್ಟೇನೆ. ಓಂ ಆನಂದಮಯೋಭ್ಯಾಸಾತು, ಈ ಆನಂದಮಯಾಧಿಕರಣದಲ್ಲಿ ಯಾವ ನ್ಯಾಯದಿಂದ ಆನಂದಮಯ ಎಂಬ ಶಬ್ದವನ್ನು ನಾವು ಸಮನ್ವಯ ಮಾಡುತ್ತೇವೆ ಅದೇ ನ್ಯಾಯದಿಂದಲೇನೆ ಅನ್ನಮಯ ಶಬ್ದವನ್ನು ಕೂಡ ಸಮನ್ವಯ ಮಾಡ್ಲಿಕ್ಕೆ ಬರ್ತಾ ಇತ್ತು ಅಂದ್ರೆ ಹಾಗಾದ್ರೆ ಆನಂದಮಯ ಎಂಬ ಶಬ್ದದಿಂದ ಉಪಲಕ್ಷಣತೆಯ ಆ ಶಕ್ಯ ಸಂಬಂಧವು ಇರೋದರಿಂದ ಅವಶ್ಯವಾಗಿ ಅನ್ನಮಯಾದಿ ಶಬ್ದಗಳನ್ನು ಸಮನ್ವಯ ಮಾಡ್ಲಿಕ್ಕೆ ಬರುತ್ತದೆ. ಅದನ್ನೇ ಹೇಳ್ತಾ ಇದ್ದಾರೆ. ಅನ್ನಮಯಾದಯೋಹಿ, ಅನ್ನಮಯಾದಿ ಶಬ್ದಗಳು ಸಮಾನ ನ್ಯಾಯತೆಯ ಆನಂದಮಯ ಅಧಿಕರಣಕ್ಕೆ ಸಮಾನವಾದ ನ್ಯಾಯ ಉಳ್ಳದ್ದಾಗಿ ಸಂಬಂಧ ಉಳ್ಳದ್ದಾಗಿವೆ. ಆದ್ದರಿಂದ ಅಂದ್ರ ಅನ್ನಮಯ ಶಬ್ದದಿಂದ ಇದು ಆನಂದಮಯ ಎಂಬ ಶಬ್ದದಿಂದ ಸಮಾನ ನ್ಯಾಯತೆಯ ಅನ್ನಮಯಾದಿ ಶಬ್ದಗಳನ್ನು ತಗೊಳ್ಳಿಕ್ಕೆ ಶಕ್ಯ ಸಂಬಂಧ ಇದೆ. ಆದ್ದರಿಂದ ಉಪಲಕ್ಷಣತೆಯ ಗೃಹ್ಯಂತೆ. ತದಿತರೇಷಾಂತು ಉಪಲಕ್ಷಣಾಯ ಕಸ್ಸಂಬಂಧ ಟೀಕರೇರು ಅದನ್ನೇ ಕೇಳ್ತಾ ಇದ್ದಾರೆ. ಅನ್ನಮಯಾದಿ ಶಬ್ದಗಳನ್ನು ಸಮಾನ ನ್ಯಾಯದಿಂದ ಅಂದರೆ ಶಕ್ಯ ಸಂಬಂಧ ಇರೋದ್ರಿಂದ ಅನ್ನಮಯಾದಿ ಶಬ್ದಗಳನ್ನು ಸಮನ್ವಯ ಮಾಡಬಹುದು ಆನಂದಮಯ ಶಬ್ದದ ಸಮಾನ ನ್ಯಾಯ ಇರೋದರಿಂದ. ಆದರೆ ಆನಂದಮಯ ಎಂಬ ಶಬ್ದದಿಂದ ಅನ್ನಮಯಾದಿ ಶಬ್ದಗಳ ಸಮನ್ವಯ ಮಾಡೋದಾದರೆ ಉಪಲಕ್ಷಣತೆಯ, ಉಳಿದ ಆಕಾಶಾದಿ ಶಬ್ದಗಳ ಸಮನ್ವಯವನ್ನು ಆಗಿಬಿಡ್ಲಿ ಉಪಲಕ್ಷಣತೆಯ ನೀವಂದಿರಿ. ಈ ಆಕ್ಷೇಪಕ್ಕೆ ಉತ್ತರ ಹೇಳ್ತಾ ಇದ್ದಾರೆ. ನೋಡ್ರಿ, ಆನಂದಮಯ ಎಂಬ ಶಬ್ದದಿಂದ ಉಪಲಕ್ಷಣತೆಯ ಅನ್ನಮಯಾದಿ ಶಬ್ದಗಳನ್ನು ತಗೊಂಡು ನಾವು ಸಮನ್ವಯ ಮಾಡಬಹುದು. ಯಾತಕ್ಕೆ? ಶಕ್ಯ ಸಂಬಂಧ ಇದೆ, ಸಮಾನ ನ್ಯಾಯ ಇದೆ. ಆದರೆ ಆನಂದಮಯ ಶಬ್ದದಿಂದ ಬೇರೆ ಶಬ್ದಗಳನ್ನು ಉಪಲಕ್ಷಣತೆಯ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಆಕಾಶಾದಿ ಶಬ್ದಕ್ಕೂ ಅನ್ನಮಯ ಶಬ್ದಕ್ಕೂ ಯಾವುದೇ ವಿಧವಾದ ಸಂಬಂಧ ಇಲ್ಲ, ಸಮಾನ ನ್ಯಾಯವೂ ಇಲ್ಲ. ಅಂದ ಮೇಲೆ ಆಕಾಶಾದಿ ಶಬ್ದಗಳ ಸಮನ್ವಯ ಲಕ್ಷಣಯ ನಾವು ಸ್ವೀಕಾರ ಮಾಡಿ ಇಲ್ಲಿ ಮಾಡಲಿಕ್ಕೆ ಬರೋದಿಲ್ಲ, ಎಲ್ಲಿಯೂ ಹಾಗೆ ಕಂಡಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ತದ್ ಇತರೇಷಾಂತು ಉಪಲಕ್ಷಣಾಯ ಕಸ್ಸಂಬಂಧ. ಆನಂದಮಯ ಶಬ್ದದಿಂದ ಉಪಲಕ್ಷಣತೆಯ ಅನ್ನಮಯಾದಿ ಶಬ್ದಗಳನ್ನು ತೆಗೆದುಕೊಂಡು ಸಮನ್ವಯ ಮಾಡ್ಲಿಕ್ಕೆ ಬರುತ್ತದೆ. ಸಮಾನ ನ್ಯಾಯ ಇದೆ, ಶಕ್ಯ ಸಂಬಂಧ ಇದೆ. ಅದರ ತದಿತರೇಷಾಂತು ಆಕಾಶಾದಿ ಶಬ್ದಗಳನ್ನ ನಾವು ಆನಂದಮಯ ಎಂಬ ಶಬ್ದದಿಂದಲೇ ಉಪಲಕ್ಷಣತೆಯ ಸ್ವೀಕಾರ ಮಾಡಿ ಸಮನ್ವಯ ಮಾಡುತ್ತೇವೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ? ಆನಂದಮಯ ಶಬ್ದಕ್ಕೂ ಆಕಾಶಾದಿ ಶಬ್ದಗಳಿಗೂ ಯಾವ ಸಂಬಂಧ ಇಲ್ಲ, ಸಮಾನ ನ್ಯಾಯ ಇಲ್ಲ. ಆದ್ದರಿಂದ ಸಮನ್ವಯ ಮಾಡ್ಲಿಕ್ಕೆ ಸರ್ವಥಾ ಬರೋದಿಲ್ಲ. ಯಾಕೆ? ನಹಿ ಸಂಬಂಧೇನ ವಿನಾ ಲಕ್ಷಣ ದೃಷ್ಟ. ನೋಡಿ, ಯಾವಾಗಲೂ ಕೂಡ ಒಂದು ಶಬ್ದಕ್ಕೆ ಇನ್ನೊಂದು ಕಡೆ ಲಕ್ಷಣ ಮಾಡಬೇಕಾದ್ರೆ ಶಕ್ಯ ಸಂಬಂಧ ಇರಬೇಕು. ಸಂಬಂಧೇನ ವಿನಾ, ಶಕ್ಯ ಸಂಬಂಧ ಇಲ್ಲದೇನೆ ನಹಿ ಲಕ್ಷಣ ದೃಷ್ಟ. ಈಗ ನಿಮಗೆಲ್ಲ ಗೊತ್ತು, ಪ್ರಸಿದ್ಧವಾದದ್ದು ಗಂಗಾ ಶಬ್ದಕ್ಕೆ ತೀರದಲ್ಲಿ ಲಕ್ಷಣ ಮಾಡಬೇಕಾದರೆ ಗಂಗೆಗೂ ತೀರಕ್ಕೂ ಒಂದು ಶಕ್ಯ ಸಂಬಂಧ. ಅಂದ್ರೆ ಗಂಗಾ ಪ್ರವಾಹಕ್ಕೂ ತೀರಕ್ಕೂ ಸಾಮೀಪ್ಯ, ಮತ್ತು ಗಂಗಾ ಪ್ರವಾಹದ ಸಂಬಂಧ ಅಂದ್ರೆ ಏನು? ಪಾವಿತ್ರ್ಯ ಎಂಬ ಸಂಬಂಧ ಇದೆ. ಹೌದೋ ಇಲ್ಲ? ಆದ್ದರಿಂದ ಗಂಗಾ ಪದದಿಂದ ತೀರವನ್ನ ಸ್ವೀಕಾರ ಮಾಡಬಹುದು ಶಕ್ಯ ಸಂಬಂಧ ಇರೋದ್ರಿಂದ. ಈಗ ಆನಂದಮಯ ಶಬ್ದದಿಂದ ಉಪಲಕ್ಷಣತೆಯ ಆಕಾಶಾದಿ ಶಬ್ದಗಳನ್ನು ಸ್ವೀಕಾರ ಮಾಡಬೇಕು ಅಂದ್ರೆ ಶಕ್ಯ ಸಂಬಂಧ ಇರಬೇಕು. ಯಾವ ಶಕ್ಯ ಸಂಬಂಧವೂ ಇಲ್ಲ ಆಕಾಶಾದಿ ಶಬ್ದಗಳಿಗೆ. ಆದರೆ ಅನ್ನಮಯಾದಿ ಶಬ್ದಗಳಿಗೆ ಸಮಾನ ನ್ಯಾಯ ಮತ್ತು ಶಕ್ಯ ಸಂಬಂಧ ಇದೆ. ಅದಕ್ಕೆ ಆನಂದಮಯ ಶಬ್ದದಿಂದ ಉಪಲಕ್ಷಣತೆಯ ಅನ್ನಮಯಾದಿ ಶಬ್ದಗಳನ್ನು ಸ್ವೀಕಾರ ಮಾಡಿ ಸಮನ್ವಯ ಮಾಡಬಹುದು. ಇಲ್ಲಿ ಆಕಾಶಾದಿ ಶಬ್ದಗಳ ವಿಚಾರದಲ್ಲಿ ಮಾತ್ರ ಶಕ್ಯ ಸಂಬಂಧ ಇಲ್ಲ. ಆದ್ದರಿಂದ
ಅನ್ನಮಯ ಇದು ಆನಂದಮಯ ಶಬ್ದದಿಂದ ಆಕಾಶಾದಿ ಶಬ್ದವನ್ನ ನಾವು ಸ್ವೀಕಾರ ಮಾಡಲಿಕ್ಕೆ ಬರೋದಿಲ್ಲ ಲಕ್ಷಣಯ ಎಂಬ ಮಾತನ್ನ ಹೇಳ್ತಾ ಇದ್ದ. ಇದರ ಮೇಲೆ ಒಂದು ಪ್ರಶ್ನೆ ಬರಬಹುದು, ಇಲ್ವೇ ಆನಂದಮಯ ಎಂಬುದು ಒಂದು ಶಬ್ದ, ಆಕಾಶಾದಿಗಳು ಕೂಡ ಒಂದು ಶಬ್ದ, ಹಿಂಗ್ ಶಬ್ದತ್ವ ಎಂಬ ಧರ್ಮ ಎರಡು ಕಡೆಗೂ ಕೂಡ ಸಾಮಾನ್ಯವಾಗಿ ಇದೆಯಲ್ಲ ಅಂತ ಅನ್ನಬಹುದು. ಗೊತ್ತಾಯ್ತೋ ಇಲ್ಲ? ಆನಂದಮಯ ಎಂಬ ಶಬ್ದದಲ್ಲಿರತಕ್ಕಂಥ ಶಬ್ದತ್ವ ಮತ್ತು ಆನಂದಮಯ ಶಬ್ದಗಳು ಹೆಂಗೆ ಸಂದಿಗ್ಧಾಗ್ಯವೋ ಆಕಾಶಾದಿ ಶಬ್ದಗಳು ಕೂಡ ಸಂದಿಗ್ಧನೆ. ಶಬ್ದತ್ವ ಸಂದಿಗ್ಧತ್ವ ಈ ಒಂದು ಸಮಾನ ನ್ಯಾಯ, ಈ ರೀತಿಯಾದ ಒಂದು ಸಂಬಂಧವನ್ನು ಇಟ್ಟುಕೊಂಡು ಆನಂದಮಯ ಶಬ್ದದಿಂದ ಅನ್ನಮಯಾದಿ ಶಬ್ದಗಳನ್ನು ಸ್ವೀಕಾರ ಮಾಡಿದಂತೆ ಆಕಾಶಾದಿ ಶಬ್ದಗಳನ್ನು ಸ್ವೀಕಾರ ಮಾಡಬಹುದೇನೋ ಅಂದರೆ, ಆದರೆ ಇದು ಹೀಗೆ ಸರಿ ಹೋಗಲ್ಲ, ಇದು ಬಹಳ ಅನಿಷ್ಟವಾಗುತ್ತದೆ ಎಂಬ ಮಾತನ್ನು ಹೇಳ್ತಾ ಇದ್ದ. ವಾಕ್ಯ ನೋಡಿ, ಒಂದು ಮಾತು ಏನು ಅಂದ್ರೆ, ಶಬ್ದತ್ವೇನ ಸಂದಿಗ್ಧತ್ವೇನ ಚ ಉಪಲಕ್ಷಣಂ ಉಪಲಕ್ಷಣಂ ಉಪಪ್ಲವ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಆನಂದಮಯ ಎಂಬೋ ಶಬ್ದವೂ ಒಂದು ಶಬ್ದ, ಆಕಾಶಾದಿ ಶಬ್ದಗಳೂ ಶಬ್ದಗಳೇ. ಆನಂದಮಯಾದಿ ಶಬ್ದಗಳ ಸಂದೇಹನೂ ಇದೆ, ಆದ್ದರಿಂದ ಅವುಗಳ ಸಮನ್ವಯ ಮಾಡ್ತಾ ಇದ್ದಾರೆ. ಅದೇ ರೀತಿ ಆಕಾಶಾದಿ ಶಬ್ದಗಳ ಬಗ್ಗೆಯೂ ಸಂದೇಹ ಇದೆ, ಅವು ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳು, ಆದ್ದರಿಂದ ಅವು ವಿಷ್ಣುವಿನನ್ನು ಹೇಳಿಕೊಡ್ತವೋ ಇಲ್ಲವೋ, ಹಿಂಗೆಲ್ಲ ಸಂದೇಹ ಇದೆ ಅಂತ ಅನ್ಕೊಳ್ಳಿ. ಇರ್ಲಿ, ಅಂತೂ ಶಬ್ದತ್ವ ಸಂದಿಗ್ಧತ್ವ ಎಂಬ ಸಂದೇಹ ಅಂದ್ರೆ ಶಬ್ದತ್ವ ಮತ್ತು ಸಂದಿಗ್ಧತ್ವ ಎಂಬ ಧರ್ಮಗಳು ಸಮಾನ ನ್ಯಾಯ. ಈ ಒಂದು ಸಮಾನ ನ್ಯಾಯದಿಂದ ಆಕಾಶಾದಿ ಶಬ್ದಗಳನ್ನು ಸ್ವೀಕಾರ ಮಾಡಿ ಉಪಲಕ್ಷಣತೆಯ ಅನ್ನಮಯ ಇದು ಆನಂದಮಯ ಶಬ್ದದಿಂದ ನಾವು ಸ್ವೀಕಾರ ಮಾಡಿ ಸಮನ್ವಯ ಮಾಡಬಹುದಲ್ಲ ಅಂದರೆ ಹಿಂಗೆ ಹೇಳಿಕ್ ಬರಲ್ಲ ಅಂತ. ಶಬ್ದತ್ವ ಎಂಬ ಒಂದು ಸಮಾನ ಧರ್ಮ ಇಟ್ಟುಕೊಂಡು ಆನಂದಮಯ ಎಂಬುದು ಒಂದು ಶಬ್ದವಾದ್ದರಿಂದ ಹೇಗೆ ಬ್ರಹ್ಮನಲ್ಲಿ ಸಮನ್ವಯವಾಗುತ್ತದೋ ಹಾಗೆ ಇನ್ನೊಂದು ಶಬ್ದವಾದ್ದರಿಂದ ಅದೂ ಒಂದು ಶಬ್ದವಾಗಿದೆ, ಆಕಾಶಾದಿ ಶಬ್ದಗಳು ಶಬ್ದವಾಗಿವೆ, ಆದ್ದರಿಂದ ಆಕಾಶಾದಿ ಶಬ್ದಗಳನ್ನು ಕೂಡ ಸ್ವೀಕಾರ ಮಾಡಿ ಸಮನ್ವಯ ಮಾಡಬಹುದು ಅಂತ ನೀವು ಹೀಗೆ ಅನ್ನೋದಾದರೆ, ಅದಕ್ಕೆ ಅಲ್ಲಿ ಟೀಕರಾಯರಂದ್ರು ಏನು ಅಂದ್ರೆ, ತಥಾ ಸತಿ ತತ್ವ ಸಮನ್ವಯಾತ್ ಇತ್ಯನೇನೈವ ಪೂರ್ಣತ್ವಾತ್. ಹಿಂಗೆ ಹೇಳಿಬಿಟ್ರೆ ಓಂ ತತ್ವ ಸಮನ್ವಯಾತ್ ಓಂ ಎಂಬ ಸೂತ್ರದಿಂದಲೇನೆ ಹೇಳದಂಗೆ ಆಗುತ್ತದೆ. ಈ ಆನಂದಮಯಾಧಿಕರಣವೂ ಬೇಕಾಗಿಲ್ಲ, ಇಡೀ ಮುಂದೆ ಹೇಳುವ ಅಧ್ಯಾಯ ಶೇಷವೂ ಬೇಕಾಗಿಲ್ಲ. ಅಂದ್ರೆ ಕೇವಲ ಶಬ್ದತ್ವ ಎಂಬ ಸಮಾನ ಧರ್ಮ, ಶಬ್ದತ್ವ ಸಂದಿಗ್ಧತ್ವ ಎಂಬ ಸಮಾನ ನ್ಯಾಯ ಇಟ್ಟುಕೊಂಡು ನೀವು ಆಕಾಶಾದಿ ಶಬ್ದಗಳನ್ನು ಸ್ವೀಕಾರ ಮಾಡಬಹುದಲ್ಲ ಅಂತಂಬೋದಾದ್ರೆ, ಆನಂದಮಯ ಎಂಬ ಅಧಿಕರಣವನ್ನು ಇಟ್ಟುಕೊಂಡು ಉಳಿದ ಅಧಿಕರಣಗಳ ಸಮನ್ವಯ ಅಂತ ಇಷ್ಟೇ ಅನ್ನಬೇಡ್ರಿ. ಕಿಂತು ತತ್ವ ಸಮನ್ವಯಾತ್ ಎಂಬ ಸೂತ್ರದಿಂದಲೇನೆ ಎಲ್ಲಾ ಶಬ್ದಗಳನ್ನು ಸ್ವೀಕಾರ ಮಾಡಲಿಕ್ಕೆ ಬರ್ತದೆ. ಹಾಗಾದ್ರೆ ಮುಂದಿನ ಇಡೀ ಅಧ್ಯಾಯ ಶೇಷ ಬೇಕಾಗೇ ಇಲ್ಲ, ಮುಂದಿನ ಇಡೀ ಅಧ್ಯಾಯ ಶೇಷ ಎಂಬುದು ಬೇಕಾಗಿಲ್ಲ, ಮುಂದಿನ ಎಲ್ಲ ಅಧಿಕರಣಗಳು ವ್ಯರ್ಥ ಅಂತ ಆಗುತ್ತದೆ. ತತ್ವ ಸಮನ್ವಯಾದಿತ್ಯನೇನೈವ ಪೂರ್ಣತ್ವಾತ್. ಏನ್ ಮಾಡ್ಬೇಕು ಹಾಗಾದ್ರೆ? ಆದ್ದರಿಂದ ಬೇಕಾಗಿಲ್ಲ ಅಂತ ಆಯಿತು. ಗೊತ್ತಾಯ್ತೋ ಇಲ್ಲ? ಅಂದ್ರೆ ಅಭಿಪ್ರಾಯ ಸಾಧಾರಣವಾದ ಶಬ್ದತ್ವ ಸಂದಿಗ್ಧತ್ವ ಎಂಬ ಸಮಾನ ಧರ್ಮದಿಂದ ಅನ್ನಮಯ ಶಬ್ದದಿಂದ ಆಕಾಶಾದಿ ಶಬ್ದಗಳನ್ನು ಸ್ವೀಕಾರ ಮಾಡಿ ಉಪಲಕ್ಷಣತೆಯ ಸಮನ್ವಯ ಮಾಡೋದಾದ್ರೆ ತತ್ವ ಸಮನ್ವಯ, ತತ್ತು ಆ ಬ್ರಹ್ಮನೇ ಸಮನ್ವಯ ಅಂದ್ರೆ ಎಲ್ಲಾ ಶಬ್ದಗಳ ಸಮನ್ವಯವಾಗುತ್ತದೆ ಬ್ರಹ್ಮನಲ್ಲಿ. ಎಲ್ಲ ಶಬ್ದಗಳು ಬ್ರಹ್ಮನನ್ನೇ ಹೇಳಿಕೊಡ್ತವೆ. ಒಂದು ಮಾತು ಸಾಕಪ್ಪ, ಉಳಿದ ಇಡೀ ಅಧ್ಯಾಯ ಯಾವ ಅಧಿಕರಣಗಳು ಬೇಕಾಗಿಲ್ಲ ಹಾಗಾದ್ರೆ ಎಂಬುವ ಸಮಸ್ಯೆ ಬರುತ್ತದೆ. ಆದ ಸೂತ್ರಕಾರರು ಮುಂದಿನ ಅಧಿಕರಣಗಳನ್ನು ಮಾಡಿದ್ದಾರೆ. ಆನಂದಮಯ ಅಧಿಕರಣ, ಆಕಾಶಾಧಿಕರಣ, ಅನೇಕ ಅಧಿಕರಣಗಳು ಇವೆ. ಅಂದ ಮೇಲೆ ಸಮಾನ ನ್ಯಾಯ ಅಂದ್ರೆ ಎಂತಹ ಸಮಾನ ನ್ಯಾಯ ತಗೋಬೇಕು? ಅಸಾಧಾರಣವಾದ ಧರ್ಮ, ಅಸಾಧಾರಣವಾದ ಸಮಾನ ನ್ಯಾಯ ತೆಗೆದುಕೊಳ್ಳಬೇಕೇ ಹೊರತು ಕೇವಲ ಶಬ್ದತ್ವ ಸಂದಿಗ್ಧತ್ವ ಎಂಬ ಸಮಾನ ಧರ್ಮಗಳನ್ನ, ಸಮಾನ ನ್ಯಾಯಗಳನ್ನು ಸ್ವೀಕಾರ ಮಾಡಬಾರದು ಅಂತ ಅಭಿಪ್ರಾಯ. ಅದನ್ನು ಬರೀತಾರೆ. ಅಥ ಸಮಾನ ನ್ಯಾಯ ವಿಷಯತ್ವೇಪಿ ಅಧಿಕರಣಾಂತರ ಆರಂಭೋ ದೃಶ್ಯತೆ. ಈ ನಿಮ್ಮ ಪ್ರಕಾರ
ಶಬ್ದತ್ವ ಎಂಬ ಸಮಾನ ಧರ್ಮ ಸಮಾನ ನ್ಯಾಯ ತೆಗೆದುಕೊಂಡ್ರೆ ಉಳಿದ ಅಧಿಕರಣಗಳೇ ಆರಂಭವಾಗೋದು ಬೇಕಾಗಿಲ್ಲ ಅಂತ ಆಗುತ್ತೆ. ಸಮನ್ವಯಾಧಿಕರಣ ಮಾತ್ರ ಸಾಕು ಸಕಲ ಶಬ್ದಗಳ ಸಮನ್ವಯ. ಮುಂದಿನ ಹೇಳಬಾರದು ಇಡೀ ಅಧ್ಯಾಯ ಶೇಷವನ್ನು ಸೂತ್ರಕಾರ ಆದ್ರೆ ಹೇಳಿದ್ದಾರೆ. ಅಂದರೆ ಶಬ್ದತ್ವ ಎಂಬ ಸಮಾನ ನ್ಯಾಯ ಇದ್ದರೂ ಆನಂದಮಯಾಧಿಕರಣಕ್ಕೂ ಆಕಾಶಾಧಿಕರಣಕ್ಕೂ ಶಬ್ದತ್ವ ಎಂಬ ಸಮಾನ ನ್ಯಾಯ ಇದ್ದರೂ ಕೂಡ ಸೂತ್ರಕಾರರು ಬೇರೆ ಅಧಿಕರಣವನ್ನ ಆರಂಭ ಮಾಡಿದ್ದಾರೆ ಅಂತ ಹೇಳಿಕೊಳ್ತಾರೆ. ಅಂದ್ರೆ ನಿಮ್ಮ ವಾದ ಕೇವಲ ಸಮಾನ ಧರ್ಮ ಶಬ್ದತ್ವ ಎಂಬ ಸಮಾನ ನ್ಯಾಯ ಉಂಟು ಬೇರೆ ಅಧಿಕರಣಗಳಿಗೂ ಅಂತ ಅಂದುಬಿಟ್ರೆ ಹಾಗಾದ್ರೆ ಬೇರೆ ಅಧಿಕರಣಗಳು ಬೇಕಾಗೇ ಇಲ್ಲ ಅಂತ ಆಗುತ್ತದೆ. ಅಂದ್ರೆ ಒಂದು ಅಧಿಕರಣದಲ್ಲಿ ಸಿದ್ಧವಾದ ಒಂದು ನ್ಯಾಯದಿಂದಲೇನೆ ಸಮನ್ವಯವಾಗ್ತಾ ಇದ್ದಾಗ ಉಳಿದ ಅಧಿಕರಣಗಳು ಯಾಕೆ ಆರಂಭ ಮಾಡಬೇಕಾದ್ರೆ ಉಳಿದ ಅಧಿಕರಣಗಳ ಆರಂಭವಾದದ್ದು ನಮಗೆ ಕಾಣಿಸ್ತದೆ. ಸಮಾನ ನ್ಯಾಯ ಇದ್ದರೂ ನೀವು ಹೇಳಿದಂತೆ ಶಬ್ದತ್ವ ಸಂದಿಗ್ಧತ್ವ ಎಂಬ ಸಮಾನ ನ್ಯಾಯ ವಿಷಯತ್ವೇಪಿ ಅಧಿಕರಣಾಂತರ ಆರಂಭೋ ದೃಶ್ಯತೆ. ಬೇರೆ ಅಧಿಕರಣ ಆರಂಭವಾದದ್ದು ನಾವು ನೋಡ್ತೇವೆ, ಸೂತ್ರಕಾರ ಮಾಡಿದ್ದಾರೆ. ಮತ್ತು ಉಪಲಕ್ಷಣ ಪಕ್ಷೇ ಸಹ ನ ಸ್ಯಾತ್ ಇತ್ಯಾಪದ್ಯತೆ ಗೊತ್ತಾಯ್ತೋ ಇಲ್ಲ? ಇತ್ಯಾಪದ್ಯತೆ ಉಪಲಕ್ಷಣ ಪಕ್ಷೇತು ಎಂಬ ಮಾತನ್ನು ಹೇಳ್ತಾ ಇದ್ದಾನೆ. ಈಗ ಅಂದ್ರೆ ಒಂದರಿಂದಲೇನೆ ಉಪಲಕ್ಷಣತೆಯ ಎಲ್ಲವನ್ನು ಸ್ವೀಕಾರ ಮಾಡಬೇಕು ಅಂತ ಆಗಿದ್ರೆ ಉಳಿದ ಅಧಿಕರಣಗಳು ಬೇಕಾಗಿರಲಿಲ್ಲ. ಆದರೆ ಸೂತ್ರಕಾರರು ಉಳಿದ ಅಧಿಕರಣಗಳನ್ನು ಮಾಡಿದ್ದಾರೆ. ಆದ್ದರಿಂದ ಉಪಲಕ್ಷಣತೆಯ ಸ್ವೀಕಾರ ಮಾಡೋ ಕಾರಣವೇ ಇಲ್ಲ. ಉಪಲಕ್ಷಣ ಪಕ್ಷದಲ್ಲಿ ಇದು ಕೂಡೋದಿಲ್ಲ. ಅಂದ್ರೆ ಒಂದರಿಂದಲೇನೆ ಉಪಲಕ್ಷಣ ಮಾಡಿಕೊಳ್ಳಬೇಕು ಅಂತ ಅಂದುಬಿಟ್ರೆ ಈ ಬೇರೆ ಉಳಿದ ಅಧಿಕರಣಗಳ ಆರಂಭ ಮಾಡಿದ್ದು ನ ಸ್ಯಾತ್ ಕೂಡೋದಿಲ್ಲ. ಹಿಂಗ ಆಪಾದನೆ ಬಂದ್ರೆ ಇತ್ಯತಃ ಆಹಾ. ಅದಕ್ಕೆ ಆಚಾರ್ಯರು ಶ್ಲೋಕದಲ್ಲಿ ಅಲ್ಲಿ ಹೇಳಿದ್ದಾರೆ, ಪುನಶ್ಚ ಪ್ರಾಪಕಾಧೇತೋ ತತ್ರಾಧಿಕರಣಾಂತರಂ ಪುನಶ್ಚ ಪ್ರಾಪಕಾಧೇತೋ ಎಂಬ ಮಾತನ್ನ ಅಲ್ಲಿ ಟೀಕಾಕೃತ್ಪಾದರು ಹೇಳಿದ್ದಾರೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಆದ್ದರಿಂದ ಸಮಾನ ನ್ಯಾಯ ಎಂಬ ಒಂದು ಹೇತು ಇರೋದರಿಂದ ಬೇರೆ ಅಧಿಕರಣಗಳ ಆರಂಭ ಆಗತಾ ಇದೆ ಎಂಬ ಮಾತನ್ನು ಹೇಳ್ತಾರೆ. ಈ ಸುಮ್ಮನೆ ಉದಾಹರಣೆಗೆ ಒಂದು ಮಾತನ್ನು ಹೇಳ್ತಾರೆ. ಏನು? ಪ್ರಾಣಾಧಿಕರಣ ಅಂತಿದೆ. ಪ್ರಾಣ ಶಬ್ದ ಸಮನ್ವಯ ಅಂತ ಇಟ್ಟುಕೊಳ್ಳಿ. ಓಂ ಪ್ರಾಣಸ್ತತಾನುಗಮಾತ್ ಓಂ ಪ್ರಾಣಾಧಿಕರಣ ಇದೆ. ಈ ಪ್ರಾಣಾಧಿಕರಣವೇ ಮೊದಲಾದ ಅಧಿಕರಣಗಳು ಈಗ ಅಂದ್ರೆ ಉಪಲಕ್ಷಣತ್ವ ಪಕ್ಷದಲ್ಲಿ ಹೀಗಾಗಬಾರದಾಗಿತ್ತು ಎಂಬ ಬಾಧಕ ಹೇಳುತ್ತೆ. ಪ್ರಾಣಾಧಿಕರಣ ಆಕಾಶಾಧಿಕರಣ ಯಾವ ಅಧಿಕರಣವೂ ಬೇಕಾಗಿಲ್ಲ. ಸಮನ್ವಯಾಧಿಕರಣದಿಂದಲೇ ಅಂದ್ರೆ ಉಪಲಕ್ಷಣತೆಯ ಎಲ್ಲ ಅಧಿಕರಣವನ್ನು ಸ್ವೀಕಾರ ಮಾಡಬೇಕಾಗಿತ್ತು ಅಂತ ಆಗ್ತದೆ. ಹಿಂಗಂದ್ರೆ ಅದಕ್ಕೆ ಪುನಶ್ಚ ಪ್ರಾಪಕಾಥೇತೋ ಅಂತ ಉತ್ತರವನ್ನ ಹೇಳಿದ್ದಾರೆ. ಏನು? ನಿಧಾನವಾಗಿ ಆ ಮುಂದಿನ ಸುಧಾವಾಕ್ಯವನ್ನು ನೋಡಿ. ಸ್ವಲ್ಪ ಕಠಿಣವಾದ ಭಾಗ ಇಲ್ಲಿ. ಏನು? ತತ್ರ ಪೂರ್ವಾಧಿಕರಣೋ ವ್ಯುತ್ಪಾದಿತ ನ್ಯಾಯ ವಿಷಯೇಪಿ ಅರ್ಥೇ ಯದಧಿಕರಣಾಂತರಂ ಆರಭ್ಯತೆ ತತ್ ಪೂರ್ವಾಧಿಕರಣ ನ್ಯಾಯ ಆಚ್ಛಾದಕ ಅಧಿಕ ಶಂಕಾ ಲಕ್ಷಣಾತ್ ಪುನಃ ಅಧಿಕರಣಾಂತರ ಆರಂಭ ಪ್ರಾಪಕಾಧ್ಯೇತೋ ವಿದ್ಯಮಾನಾತ್ ಯುಜ್ಯತೆ ಮಾತನ್ನು ಹೇಳಿದ್ರು. ಏನು? ಒಂದು ಅಧಿಕರಣ ಆರಂಭವಾಗಿದೆ ಮೊದಲು ಅಂತ ಇಟ್ಕೊಳ್ಳಿ. ಆ ಸಮಾನ ನ್ಯಾಯ ಇರೋದರಿಂದ ಬೇರೆ ಅಧಿಕರಣಗಳ ಆರಂಭ ಯಾಕೆ ಆಗಬೇಕು ಅಂತ ಪ್ರಶ್ನೆ ಮಾಡಿದ್ರು. ಹಾಗಾದ್ರೆ ಇಲ್ಲಿ ಟೀಕಾರಾಯರು ಒಂದು ಉತ್ತರ ಹೇಳ್ತಾ ಇದ್ದಾರೆ. ಹಿಂದಿನ ಅಧಿಕರಣದಲ್ಲಿ ಒಂದು ನ್ಯಾಯವನ್ನು ಹೇಳಿರುತ್ತಾರೆ ಅಂತ ಇಟ್ಟುಕೊಳ್ಳಿ. ಅದೇ ನ್ಯಾಯದ ವಿಷಯದ ಇನ್ನೊಂದು ಅರ್ಥದಲ್ಲಿಯೂ ಕೂಡ ಮತ್ತೊಂದು ಅಧಿಕರಣ ಆದರೂ ಎಲ್ಲಿ ಆರಂಭವಾಗುತ್ತದೆ, ಅದಕ್ಕೇನು ಅಭಿಪ್ರಾಯ ಅಂದ್ರೆ ನೋಡಿ, ಒಂದು ಅಧಿಕರಣದಲ್ಲಿ ಒಂದು ನ್ಯಾಯ ಇಟ್ಟುಕೊಂಡು ಶಬ್ದಗಳ ಸಮನ್ವಯ ಮಾಡಿರ್ತಾರೆ. ಅದೇ ರೀತಿಯ ಸಮಾನ ನ್ಯಾಯವನ್ನು ಇಟ್ಟುಕೊಂಡೇ ಇನ್ನೊಂದು ಅಧಿಕರಣ ಆರಂಭವಾದಾಗ ಯಾವಾಗ ಆರಂಭ ಆಗುತ್ತದೆ ಇನ್ನೊಂದು ಅಧಿಕರಣ? ಹೇಗೆ? ಸಮಾನ ನ್ಯಾಯ ಇದ್ದರೂ ಕೂಡ ಕೆಲವು ಬಾರಿ ಇನ್ನೊಂದು ಅಧಿಕರಣ ಆರಂಭವಾಗುತ್ತದೆ. ಹೇಗೆ ಅಂದ್ರೆ ಹಿಂದಿನ ಅಧಿಕರಣದಲ್ಲಿ ಉಪಯೋಗಿಸಿದ ಆ ನ್ಯಾಯವನ್ನ ಆಚ್ಛಾದನ ಮಾಡಿ ಮುಚ್ಚಿ ಹಾಕಿ
ಅಧಿಕವಾದ ಒಂದು ಶಂಕೆ ಇರುತ್ತದೆ, ಅಧಿಕವಾದ ಒಂದು ಶಂಕೆ ಇರುತ್ತದೆ. ಆವಾಗ ಮತ್ತೆ ಇನ್ನೊಂದು ಅಧಿಕರಣವನ್ನ ಆರಂಭ ಮಾಡಬಹುದು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯ್ತೋ ಇಲ್ಲ? ಆವಾಗ ಆರಂಭ ಮಾಡಬಹುದು ಅಂತ ಅಭಿಪ್ರಾಯ. ಅಂದ್ರೆ ಇಷ್ಟೇ. ಈಗ ಹಿಂದಿನ ಅಧಿಕರಣದ ಸಮಾನ ನ್ಯಾಯ ಇದ್ದರೂ ಕೂಡ ಇನ್ನೊಂದು ಅಧಿಕರಣವನ್ನು ರಚನೆ ಮಾಡ್ತಾರೆ ಅಂದ್ರೆ ಯಾತಕ್ಕೆ ರಚನೆ ಮಾಡ್ತಾರೆ ಇಲ್ಲಿ ಹೇಳ್ತಾ ಇದ್ದಾರೆ. ವಿವರಣೆ ತಿಳ್ಕೊಳ್ಳಿ. ಏನು ಅಂದ್ರೆ, ಹೌದು ಈ ಮುಂದಿನ ಅಧಿಕರಣ ರಚನೆ ಮಾಡೋದು ಬೇಕಾಗಿಲ್ಲ ಅನ್ಬೋದು. ಯಾಕೆ? ಸಮಾನ ನ್ಯಾಯ ಇದೆ, ಹಿಂದಿನ ಅಧಿಕರಣದ ನ್ಯಾಯವೇ ಇಲ್ಲಿಯೂ ಉಪಯೋಗಿಸಿದ್ದಾರೆ, ಯಾತಕ್ಕೆ ಅಧಿಕರಣ ಆರಂಭವಾಗಬೇಕು ಅಂದ್ರೆ ಇದಕ್ಕೆ ಉತ್ತರ ಏನಪ್ಪಾ ಅಂದ್ರೆ, ಸಮಾನ ನ್ಯಾಯ ಇದ್ದಾಗಲೂ ಕೆಲವೊಂದು ಬಾರಿ ಇನ್ನೊಂದು ಅಧಿಕರಣದ ಆರಂಭ ಆಗಿದೆ, ಬೇರೆ ಅಧಿಕರಣವು ಮಾಡಿದ್ದಾರೆ, ಬೇಕು. ಯಾತಕ್ಕೆ ಅಂದ್ರೆ ಸಮಾನ ನ್ಯಾಯ ಇದ್ದರೂ ಕೂಡ ಆ ಹಿಂದಿನ ಅಧಿಕರಣದ ಸಮಾನ ನ್ಯಾಯವನ್ನು ಮುಚ್ಚಿ ಹಾಕಿ ಅಧಿಕವಾದ ಅಭ್ಯಧಿಕಾಶಂಕ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಇನ್ನೊಂದು ಅಭ್ಯಧಿಕಾಶಂಕ, ಇನ್ನೊಂದು ಹೆಚ್ಚಿನ ಒಂದು ಆಕ್ಷೇಪ, ಪ್ರಶ್ನೆ, ಹೆಚ್ಚಿನ ಒಂದು ಶಂಕೆ ಇದ್ದರೆ ಆ ಶಂಕೆ ನಿವಾರಣೆಗಾಗಿ ಇನ್ನೊಂದು ಅಧಿಕರಣವನ್ನ ಆರಂಭ ಮಾಡಬಹುದು. ಇನ್ನೊಂದು ಅಧಿಕರಣವನ್ನು ಯಾತಕ್ಕೆ ಆರಂಭ ಮಾಡಿದ್ದಾರೆ ಇದು ಅಭಿಪ್ರಾಯ. ಗೊತ್ತಾಯ್ತೋ ಇದು? ಈಗ ನೋಡಿ, ಆನಂದಮಯ ಎಂಬ ಶಬ್ದ ಸಮನ್ವಯ ಮಾಡ್ತಾರೆ ಒಂದು ನ್ಯಾಯದಿಂದ ಆನಂದಮಯ ಅಧಿಕರಣದಲ್ಲಿ. ಮುಂದಿನ ಅನ್ನಮಯಾಧಿಕರಣ ಅನ್ನಮಯ ಎಂಬ ಅಧಿಕರಣ ಬೇಕಾಗಿಲ್ಲ, ಅನ್ನಮಯ ಶಬ್ದವನ್ನು ಸಮನ್ವಯ ಮಾಡೋದು ಪ್ರತ್ಯೇಕ ಅಧಿಕರಣ ಬೇಕಾಗಿಲ್ಲ ಅಂತ ನಾವು ಹೇಳಿದ್ವಿ. ಯಾಕೆ? ಆನಂದಮಯ ಎಂಬ ಅಧಿಕರಣದಲ್ಲಿ ಶಬ್ದ ಸಮನ್ವಯ ಮಾಡುವಾಗ ಯಾವ ನ್ಯಾಯ ಉಪಯೋಗಿಸಿದ್ದೇವೋ ಆ ಸಮಾನ ನ್ಯಾಯದಿಂದ ಅನ್ನಮಯಾದಿ ಶಬ್ದಗಳನ್ನು ಕೂಡ ಉಪಲಕ್ಷಣತೆಯ ಸ್ವೀಕಾರ ಮಾಡಿ ಸಮನ್ವಯ ಮಾಡಬಹುದು ಅಂತ ಹೇಳಿದ್ದೇವೆ. ಪ್ರತ್ಯೇಕ ಅಧಿಕರಣ ಬೇಕಾಗಿಲ್ಲ ಅನ್ನಮಯಾದಿ ಶಬ್ದಗಳ ಸಮನ್ವಯ. ಆದರೆ ಪ್ರಾಣ ಶಬ್ದ, ಆಕಾಶಾದಿ ಶಬ್ದಗಳ ಸಮನ್ವಯ ಮಾಡೋದಕ್ಕೆ ಬೇರೆ ಅಧಿಕರಣ ಬೇಕು. ಯಾತಕ್ಕಿಲ್ರಿ ಸಮಾನ ನ್ಯಾಯ ಇದೆಯಲ್ಲ ಅಂತ ಪ್ರಶ್ನೆ ಕೇಳಬಹುದು. ಶಬ್ದತ್ವ, ಸಂದಿಗ್ಧತ್ವ ಹಿಂದೆ ಹೇಳಿದಂತೆ ಆನಂದಮಯನೂ ಒಂದು ಶಬ್ದ, ಪ್ರಾಣ ಆಕಾಶಾದಿ ಶಬ್ದಗಳು ಒಂದು ಶಬ್ದಗಳೇ. ಆನಂದಮಯ ವಿಚಾರದಲ್ಲಿಯೂ ಸಂದೇಹ ಇದೆ, ಪ್ರಾಣ ಮತ್ತು ಆಕಾಶಾದಿ ಶಬ್ದಗಳ ವಿಚಾರದಲ್ಲಿಯೂ ಸಂದೇಹ ಇದೆ. ಹಿಂಗೆ ಸಮಾನ ನ್ಯಾಯ ಇದ್ದಂತಾಯಿತು. ಆದರೂ ಪ್ರಾಣಾಧಿಕರಣ ಆಕಾಶಾಧಿಕರಣವನ್ನು ಪ್ರತ್ಯೇಕ ಅಧಿಕರಣ ಯಾತಕ್ಕೆ ಮಾಡಿದ್ರು? ಪ್ರಾಣ ಆಕಾಶಾದಿ ಶಬ್ದಗಳ ಸಮನ್ವಯಕ್ಕೆ ಪ್ರತ್ಯೇಕ ಅಧಿಕರಣ ಯಾತಕ್ಕೆ ಮಾಡಿದ್ರು ಅಂದ್ರೆ, ಇಲ್ಲಿ ಸಮಾನ ನ್ಯಾಯ ಅಂತ ಇಟ್ಟುಕೊಂಡ್ರು ಅಕಸ್ಮಾತ್ ನಿಮ್ಮ ರೀತಿ ಗೊತ್ತಾಯ್ತೋ ಇಲ್ಲ ಅಂದರೆ ಸಮಾನ ನ್ಯಾಯ ಅಂತ ಇಟ್ಕೊಂಡ್ರು ಕೂಡ ಶಬ್ದತ್ವ ಎಂಬ ಸಮಾನ ಧರ್ಮ ಉಳಿದ ಶಬ್ದಗಳಿಗೆ ಇದೆ ಅಂತ ಇಟ್ಟುಕೊಂಡ್ರೂ ಕೂಡ ಆನಂದಮಯ ಎಂಬ ಶಬ್ದವನ್ನು ಸಮನ್ವಯ ಮಾಡುವಾಗ ಸಮಾನ ನ್ಯಾಯ, ಶಬ್ದತ್ವ ಎಂಬ ಸಮಾನ ನ್ಯಾಯ ಸ್ವೀಕಾರ ಮಾಡಬಹುದು ಬೇರೆ. ಆದರೆ ಬೇರೆ ಅಧಿಕರಣಗಳ ಯಾತಕ್ಕೆ ಅಂತಂದ್ರೆ, ಬೇರೆ ಅಧಿಕರಣಗಳ ಯಾತಕ್ಕಪ್ಪ ಅಂತಂದ್ರೆ ನೋಡಿ, ಅಭ್ಯಧಿಕಾ ಶಂಕ ಉಂಟು, ಹೆಚ್ಚಿನ ಒಂದು ಶಂಕೆ ಉಂಟು. ಪ್ರಾಣಾಧಿಕರಣ ಆಕಾಶಾಧಿಕರಣದಲ್ಲಿ ಒಂದು ಹೆಚ್ಚಿನ ಅಭ್ಯಧಿಕಾ ಶಂಕ ಉಂಟು, ಅದಕ್ಕೆ ಅಲ್ಲಿ ಬೇರೆ ಅಧಿಕರಣದ ಆರಂಭವಾಗಿದೆ ಅಂತ ಅಭಿಪ್ರಾಯ. ಯಾಕೆ ಬೇರೆ ಅಧಿಕರಣ ಆಗಿದೆ ಈ ಅರ್ಥವನ್ನು ಮಾಡಿಕೊಳ್ಳಿ ಅಂದ್ರು. ಏನು? ಈಗ ನೋಡಿ, ಆ ವಾಕ್ಯ ಓದ್ತೇ ನಿಮಗೆ ಅರ್ಥ ಆಗುತ್ತೆ. ತತ್ರ ಪೂರ್ವಾಧಿಕರಣವು ವ್ಯುತ್ಪಾದಿತ ನ್ಯಾಯ ವಿಷಯೇಪಿ, ಹಿಂದಿನ ಅಧಿಕರಣದಲ್ಲಿ ಹೇಳಿದ ನ್ಯಾಯವೇ ಮುಂದಿನ ಅಧಿಕರಣಕ್ಕೂ ಅನ್ವಯವಾಗಬಹುದು. ಹಿಂದಿನ ಅಧಿಕರಣದ ನ್ಯಾಯ ವಿಷಯವೇ ಆಗಬಹುದು ಮುಂದಿನ ಅಧಿಕರಣ. ಅರ್ಥೆ ಯದ್ ಅಧಿಕರಣಾಂತರ ಆರಭ್ಯತೆ, ಬೇರೆ ಅಧಿಕರಣ ಮತ್ತೆ ಇನ್ನೊಂದು ಆರಂಭ ಮಾಡ್ತಾರೆ ಸಮಾನ ನ್ಯಾಯ ಇದ್ರು. ಯಾವಾಗ ಅಂದ್ರೆ ತತ ಪೂರ್ವಾಧಿಕರಣ ನ್ಯಾಯ ಆಚ್ಛಾದಕ, ಹಿಂದಿನ ಅಧಿಕರಣದಲ್ಲಿ ಹೇಳಿದ ಆ ನ್ಯಾಯವನ್ನು ಮುಚ್ಚಿ ಹಾಕಿ ಅಧಿಕಾಶಂಕಾ ಲಕ್ಷಣ, ಅಭ್ಯಧಿಕಾಶಂಕ ಇನ್ನೊಂದು ಉಂಟು, ಅಧಿಕವಾದ ಶಂಕೆ ಉಂಟು. ಆವಾಗ ಪುನಃ ಅಧಿಕರಣಾಂತರ ಆರಂಭ, ಇನ್ನೊಂದು ಅಧಿಕರಣ ಆರಂಭವಾಗುತ್ತದೆ. ಈ ಕಾರಣದಿಂದ ಅಧಿಕರಣಾಂತರ ಆರಂಭ ಪ್ರಾಪಕಾಧ್ಯೇತೋ ಪುನಶ್ಚ ಪ್ರಾಪಕಾಧ್ಯೇತೋ, ಅದಕ್ಕೆ ವ್ಯಾಖ್ಯಾನ ಬರೀತಾ ಇದ್ದಾರೆ. ಇನ್ನೊಂದು ಅಧಿಕರಣ ಆರಂಭವಾಗುತ್ತದೆ. ಈ ಒಂದು ಕಾರಣಕ್ಕಾಗಿ, ಈ ಒಂದು ಕಾರಣ ಇರೋದ್ರಿಂದ ಬೇರೆ ಅಧಿಕರಣ ಆರಂಭವಾದದ್ದು ಅತ್ಯಂತ ಯುಕ್ತವೇ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು. ಇನ್ನೊಂದು ಮಾತೇನಪ್ಪಾ ಅಂದ್ರೆ, ಇದ ಮುಕ್ತಂ ಭವತಿ, ಒಟ್ಟು ಇಷ್ಟು ಹೇಳಿದಂತಾಯಿತು ಈ ಆನಂದಮಯಾಧಿಕರಣದಲ್ಲಿ. ಅಂದ್ರೆ ಸಮಾನ ನ್ಯಾಯ ಇದ್ದಾಗಲೂ
ಇನ್ನೊಂದು ಅಧಿಕರಣ ಆರಂಭ ಮಾಡಿದ್ದಾರೆ. ಕಾರಣ ಏನು ಅಂದ್ರೆ ಅಭ್ಯಧಿಕಾ ಶಂಕ ಬರುತ್ತದೆ, ಅದರ ನಿವಾರಣೆಗಾಗಿ ಇನ್ನೊಂದು ಅಧಿಕರಣವನ್ನು ಆರಂಭ ಮಾಡಿದ್ದಾರೆ. ಇಷ್ಟು ಹೇಳಿದ್ವಿ. ಏನ್ ಹೇಳ್ದಂಗಾಯ್ತು? ಇದ ಮುಕ್ತಂ ಗೊತ್ತು ನೋಡಿ. ಸಮಾನೇಪಿ ನ್ಯಾಯೇ ಪುನಃ ಅಧಿಕರಣಾಂತರ ಆರಂಭ ಅನ್ಯಥಾ ಅನುಪಪತ್ಯಯ. ಅದಕ್ಕೆ ಹೇಳ್ತಾರೆ ಸಮಾನ ನ್ಯಾಯ ಇದ್ದರೂ ಕೂಡ ಕೆಲವು ಕಡೆ ಹಿಂದಿನ ಅಧಿಕರಣಕ್ಕೂ ಮುಂದಿನ ಅಧಿಕರಣಕ್ಕೂ ಸಮಾನ ನ್ಯಾಯ ಇದ್ದರು ಪುನಃ ಪ್ರತ್ಯೇಕ ಅಧಿಕರಣವನ್ನು ಮಾಡಿದ್ದಾರೆ ಅಂಬೋದರಿಂದಲೇನೆ ಈ ಒಂದು ಅನ್ಯಥಾನುಪಪತ್ತಿ ಅಂತ ಕರೀತಾರೆ. ಸಮಾನ ನ್ಯಾಯ ಇದ್ದರು ಇನ್ನೊಂದು ಅಧಿಕರಣವನ್ನು ಆರಂಭ ಮಾಡಿದ್ದಾರೆ ಅಂಬೋದರಿಂದಲೇ ಈ ಅನ್ಯಥಾ ಅನುಪಪತ್ಯ ಯಥಾಶ್ರುತಃ ಏವ ಸೂತ್ರಾರ್ಥಃ ಇತಿ ಯದುಕ್ತಂ ತನ್ನ. ನೋಡ್ರಿ, ಸಮಾನ ನ್ಯಾಯ ಇದ್ದರೂ ಇನ್ನೊಂದು ಪ್ರತ್ಯೇಕವಾಗಿ ಅಧಿಕರಣ ಮಾಡಿದ್ದಾರೆ ಅಂದರೆ ಇದರಿಂದ ನಾವು ಏನ್ ತಿಳ್ಕೋಬೇಕು? ಸೂತ್ರಕ್ಕೆ ಯಥಾಶ್ರುತವಾದ ಅರ್ಥವನ್ನು ಸ್ವೀಕಾರ ಮಾಡಬಾರದು. ಏನೋ ಒಂದು ಅಭ್ಯಧಿಕಾ ಶಂಕ ಇದೆ, ಆ ಅಭ್ಯಧಿಕಾ ಶಂಕಾ ನಿವಾರಣೆಗಾಗೇನೆ ಇನ್ನೊಂದು ಅಧಿಕರಣವನ್ನು ಆರಂಭ ಮಾಡ್ತಾ ಇದ್ದಾರೆ ಸಮಾನ ನ್ಯಾಯ ಇದ್ದರೂ ಕೂಡ. ಆದ್ರಿಂದ ಸೂತ್ರಕ್ಕೆ ಕೇವಲ ಯಥಾಶ್ರುತವಾದ ಅರ್ಥವನ್ನೇ ಸ್ವೀಕಾರ ಮಾಡಬೇಕು ಅಂತ ಏನು ಹೇಳಿದ್ದೀರಿ? ಇತಿ ಯದುಕ್ತಂ ಯಥಾಶ್ರುತಃ ಏವ ಸೂತ್ರಾರ್ಥಃ ಇತಿ ಯದುಕ್ತಂ ತನ್ನ. ಸರಿಯಲ್ಲ, ಯಾಕೆ? ಅನ್ಯಥಾ ಉಪಪತ್ತೇಹೇ. ಗೊತ್ತಾಯ್ತೋ ಇದು? ಅನ್ಯಥಾ ಉಪಪತ್ತಿ ಅಂದ್ರೇನು? ಬೇರೆ ಅಧಿಕರಣವನ್ನ ಆರಂಭ ಮಾಡಬಾರದಾಗಿತ್ತು, ಮಾಡಿದ್ದಾರೆ ಅಂದ ಮೇಲೆ ಯಥಾಶ್ರುತವಾದ ಅರ್ಥವನ್ನು ಸ್ವೀಕಾರ ಮಾಡಬಾರದು. ಈ ಅನ್ಯಥಾನುಪತ್ತಿಯಿಂದ ನಮಗೆ ಗೊತ್ತಾಗುತ್ತದೆ. ನೋಡ್ರಿ, ಅಧಿಕಾಶಂಕಯ ತನ್ಯಾಯ ವಿಷಯತ್ವ ಅಭಾವೇ. ಸಮಾನ ನ್ಯಾಯ ಇಲ್ಲದೆ ಹೋದರು ಅಧಿಕವಾದ ಶಂಕೆ ಇದ್ದಾಗ ಪರೇಣ ಆಶಂಕಿತೆ ಅಧಿಕ ಶಂಕಾ ನಿರಾಕರಣೇನ ಪುನಃ ತನ್ಯಾಯ ವಿಷಯತ್ವ ಪ್ರದರ್ಶನಾರ್ಥತ್ವಾತ್ ಅಧಿಕರಣಾಂತರ ಆರಂಭಸ್ಯ. ಇನ್ನೊಂದು ಮಾತನ್ನು ಕೂಡ ಇದರಿಂದ ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಹಿಂದಿನ ಸೂತ್ರದಲ್ಲಿ ಹೇಳಿದ ನ್ಯಾಯದಿಂದಲೇನೆ ಪರಿಹಾರವಾಗುತ್ತಾ ಇದ್ದಾಗ ಬೇರೆ ಸೂತ್ರ ಬೇರೆ ಅಧಿಕರಣಗಳು ಯಾಕೆ ಅಂದರೆ ಹಿಂದಿನ ನ್ಯಾಯಕ್ಕೆ ವಿಷಯವಾಗೋದಿಲ್ಲ, ಇದು ಒಂದು ಬೇರೆ ನ್ಯಾಯವೇ ಅಂತ ಅವರು ಶಂಕೆ ಮಾಡಿದ್ರೆ ಆವಾಗ ಈ ಅಧಿಕ ಶಂಕೆಯನ್ನ ಪರಿಹಾರ ಮಾಡಿ ಆ ಹಿಂದಿನ ನ್ಯಾಯವೇ ಇಲ್ಲಿಯೂ ಉಪಯೋಗ ಬೀಳುತ್ತದೆ ಅಂತ ತೋರಿಸೋ ಸಲುವಾಗೇನೆ ಇನ್ನೊಂದು ಅಧಿಕರಣವನ್ನ ಆರಂಭ ಮಾಡಿದ್ದಾರೆ ಅಂತ ಹೇಳೋದು ಅತ್ಯಂತ ಯುಕ್ತವಾಗುತ್ತದೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯ್ತೋ ಇದು? ಅಂದ್ರೆ ಸಮಾನ ನ್ಯಾಯದಿಂದ ಈ ಒಂದು ಶಂಕೆ ಪರಿಹಾರವಾಗೋದಿಲ್ಲ ಅಂತ ಪರಕೀಯರು ಏನಾದರೂ ಅಂದರೆ ನೋಡಿ, ಅಧಿಕ ಶಂಕಯ ತನ್ಯಾಯ ವಿಷಯತ್ವ ಅಭಾವೇ ಪರೇಣ ಶಂಕಿತೆ. ಈ ಅಭ್ಯಧಿಕಾ ಶಂಕ ಸಮಾನ ನ್ಯಾಯದಿಂದ ಪರಿಹಾರ ಆಗಲ್ಲ ಅಂತ ಏನಾದರೂ ಪರಕೀಯರ ಶಂಕೆ ಮಾಡಿದರೆ ಆ ಅಭ್ಯಧಿಕಾ ಶಂಕ ನಿರಾಕರಣೆ ಮಾಡೋದಕ್ಕಾಗೇನೆ ಶಂಕಾ ನಿವಾರಣೆ ಆಗಲ್ಲ ಅನ್ಬೇಡ್ರೆ ಆಗುತ್ತದೆ ಅಂತ ತಿಳಿಸೋದಕ್ಕಾಗಿ ಇನ್ನೊಂದು ಅಧಿಕರಣದ ಆರಂಭ ಆಗಿದೆ. ಮತ್ತು ಇನ್ನೊಂದು ಮಾತು ನೋಡಿ, ಸೂತ್ರ ಇದು ವಿಶ್ವತೋಮುಖ, ಅನೇಕ ಅರ್ಥಗಳನ್ನು ಹೇಳುತ್ತದೆ. ಒಂದು ಸೂತ್ರ ಅನೇಕ ಅರ್ಥಗಳನ್ನು ಸೂಚನೆ ಮಾಡ್ತದೆ. ಮೇಲ್ನೋಟದ ಅರ್ಥ ಮಾತ್ರ ಸ್ವೀಕಾರ ಮಾಡಬಾರದು. ನಿಮ್ಮ ರೀತಿ ಉಪಲಕ್ಷಣತೆಯ ಅಂದ್ರೆ ಆನಂದಮಯ ಎಂಬ ಶಬ್ದದಿಂದ ಉಪಲಕ್ಷಣತೆಯ ಅನ್ನಮಯಾದಿ ಶಬ್ದಗಳನ್ನು ತಗೋಬಾರದು. ಅಂದ್ರೆ ಸಮಾನ ನ್ಯಾಯ ಇದೆ, ಆನಂದಮಯಾಧಿಕರಣದಲ್ಲಿ ಉಪಯೋಗಿಸಿದ ನ್ಯಾಯವೇ ಅನ್ನಮಯ ಶಬ್ದದ ಸಮನ್ವಯಕ್ಕೂ ಉಪಯೋಗಿಸಬಹುದು. ಇಷ್ಟಿದ್ದರೂ ಉಪಲಕ್ಷಣತೆಯ ಅನ್ನಮಯಾದಿ ಶಬ್ದಗಳನ್ನು ತಗೋಬಾರದು ಆನಂದಮಯ ಶಬ್ದದಿಂದ ಅಂಬೋದಾದ ಸೂತ್ರಕ್ಕೆ ವಿಶ್ವತೋ ಮುಖತ್ವನೇ ಹೋಗುತ್ತದೆ. ಓಂ ಆನಂದಮಯೋಭ್ಯಾಸ ಓಂ ಒಂದು ಸೂತ್ರ ಹೇಳಿದ್ರೆ ಆ ಸೂತ್ರ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಎಲ್ಲಾ ಶಬ್ದಗಳ ಸಮನ್ವಯವೂ ಕೂಡ ಆ ಒಂದು ಸೂತ್ರದಿಂದಲೇ ಸಿದ್ಧವಾಗುತ್ತದೆ. ಸಮಾನ ನ್ಯಾಯ ಇರೋದ್ರಿಂದ ಅಧಿಕ ಶಂಕ ಮತ್ತು ಇಲ್ಲ. ಇದು ನೀವು ಒಪ್ಪದೇ ಹೋದರೆ, ಉಪಲಕ್ಷಣತ್ವವನ್ನು ಒಪ್ಪದೇ ಹೋದರೆ ವಿಶ್ವತೋಮುಖತ್ವನೇ ಭಂಗವಾಗುತ್ತದೆ. ವಿಶ್ವತೋಮುಖತ್ವ ಭಂಗಸ್ತು ನಿರವಕಾಶ. ವಿಶ್ವತೋಮುಖತ್ವ ಅಂಬೋದಿದೆ ಸೂತ್ರಕ್ಕೆ. ಆ ಸೂತ್ರಕ್ಕೆ ವಿಶ್ವತೋಮುಖತ್ವ ರಕ್ಷಣೆ ಮಾಡಬೇಕಾದ್ರೆ ಒಂದು ಸೂತ್ರದಿಂದ ಸಮಾನ ನ್ಯಾಯ ಇರೋದರಿಂದ ಆನಂದಮಯ ಶಬ್ದದಿಂದ ಅನ್ನಮಯಾದಿ ಶಬ್ದಗಳನ್ನು ಅವಶ್ಯವಾಗಿ ಉಪಲಕ್ಷಣತೆಯ ಸ್ವೀಕಾರ ಮಾಡಿ ಸಮನ್ವಯ ಮಾಡಬಹುದು. ಆದ್ದರಿಂದ ಇತಿ ಲಕ್ಷಣ ಆಶ್ರಯಣಮೇವ ನ್ಯಾಯಂ ಇತಿ. ಆದ್ದರಿಂದ ಲಕ್ಷಣ ಆಶ್ರಯಣ ಮಾಡೋದೇನೆ ಅತ್ಯಂತ ಯೋಗ್ಯ
ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಲಕ್ಷಣವನ್ನು ಆಶ್ರಯಣ ಮಾಡದೆ ಹೋದರೆ ವಿಶ್ವತೋಮುಖತ್ವನೇ ಭಂಗವಾಗುತ್ತದೆ. ವಿಶ್ವತೋಮುಖತ್ವನೇ ಭಂಗವಾಗುತ್ತದೆ. ಆದ್ದರಿಂದ ಲಕ್ಷಣ ಆಶ್ರಯಣ ಮಾಡೋದು ಅತ್ಯಂತ ಯುಕ್ತ ಎಂಬ ಮಾತನ್ನು ಇಷ್ಟೊತ್ತು ಹೇಳಂದ್ರೆ ಏನು ಹೇಳಿದ್ರು ಒಟ್ಟು ಓಂ ಆನಂದಮಯೋಭ್ಯಾಸಾತೋಂ ಎಂಬ ಸೂತ್ರದಲ್ಲಿ ಆನಂದಮಯ ಶಬ್ದವನ್ನು ಅಂದ್ರೆ ಆನಂದಮಯ ಎಂಬ ಶಬ್ದವನ್ನು ಹೇಗೆ ಸಮನ್ವಯ ಮಾಡಿದ್ದೇವೆ, ಆ ಒಂದು ಸಮಾನ ನ್ಯಾಯದಿಂದ ಅನ್ನಮಯ ಶಬ್ದದ ಸಮನ್ವಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಶಬ್ದಗಳ ಸಮನ್ವಯವನ್ನು ಮಾಡ್ಕೋಬಹುದು. ಪ್ರತ್ಯೇಕ ಅಧಿಕರಣ ಆರಂಭವಾಗೋ ಕಾರಣ ಇಲ್ಲ. ಸಮಾನ ನ್ಯಾಯ ಇದೆ. ಅಭ್ಯಧಿಕಾಶಂಕಾನೂ ಇಲ್ಲ. ಅಭ್ಯಧಿಕಾಶಂಕ ಏನಾದರೂ ಇದ್ರೆ ಅನ್ನಮಯಾದಿ ಶಬ್ದಗಳ ಸಮನ್ವಯಕ್ಕೂ ಪ್ರತ್ಯೇಕ ಅಧಿಕರಣ ಮಾಡಬಹುದಾಗಿತ್ತು. ಇಲ್ಲಿ ಯಾವ ಅಭ್ಯಧಿಕಾಶಂಕಾನೂ ಇಲ್ಲ, ಸಮಾನ ನ್ಯಾಯ ಇದೆ. ಅಂದ ಮೇಲೆ ಆನಂದಮಯ ಶಬ್ದದ ಸಮನ್ವಯದಿಂದಲೇ ಅನ್ನಮಯಾದಿ ಶಬ್ದಗಳ ಸಮನ್ವಯವನ್ನು ಉಪಲಕ್ಷಣತೆಯ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದು ಅತ್ಯಂತ ಯುಕ್ತವೇ ಅಂತ ಇಷ್ಟೊತ್ತು ಹೇಳದಂಗಾಯಿತು. ಆ ಪ್ಯಾರಾದಲ್ಲಿ ಸಾರಾಂಶ. ಇದರ ಮೇಲೆ ಮುಂದೆ ಪೂರ್ವ ಪಕ್ಷಗಳು ಮತ್ತೊಂದು ಪ್ರಶ್ನೆ ಮಾಡ್ತಾರೆ. ಏನಪ್ಪಾ ಅಂದ್ರೆ ನೋಡಿ, ನಾನು ಈಗೇನಂದ್ರೆ ನೀವು ಸೂತ್ರಗಳು ಹಿಂದೆ ಒಂದು ಮಾತು ಬಂತು. ಏನು ಅಂತಂದ್ರೆ ಸೂತ್ರ ವಿಶ್ವತೋಮುಖ ಹೇಗಾಗಿವೆ ಸರ್ವಶಾಖಾ ವಿನಿರ್ಣಯೇ ಸೂತ್ರಕ್ಕೆ ಒಂದು ಮಾತು ಹೇಳಿದ್ದ. ಒಂದು ಸೂತ್ರ ಅಂತ ಹೇಳಿದ್ರೆ ಒಂದು ಶಾಖೆಯಲ್ಲಿ ಬರುವ ಒಂದು ಶಬ್ದಗಳ ಸಮನ್ವಯ ನಾವು ತಿಳಿದುಕೊಂಡಾಗ ಸೂತ್ರಗಳು ಸರ್ವಶಾಖಾ ನಿರ್ಣಾಯಕವಾಗಿರಬೇಕು ಅಂತ ಹೇಳಿದ್ದೇವೆ. ವಿಶ್ವತೋಮುಖತ್ವ, ಅಲ್ಪಾಕ್ಷರತ್ವ ಅಂತೆಲ್ಲ ಹೇಗಿದೆ ಹಾಗೆ ಸರ್ವಶಾಖಾ ನಿರ್ಣಾಯಕತ್ವ ಎಂಬುದು ಸೂತ್ರದ ಒಂದು ಲಕ್ಷಣ. ನಾವು ಹೇಳಿದ್ದೇವೆ ಸರ್ವಶಾಖಾ ನಿರ್ಣಯ ಮಾಡಬೇಕಾಗಿದೆ ಅಂತ ನಾವು ಹೇಳಿದ್ದೇವೆ ಸೂತ್ರಗಳಿಗೆ. ಅವರಂದ್ರು ಸರ್ವಶಾಖಾ ನಿರ್ಣಾಯಕತ್ವ ಎಂಬುದು ಈ ಬ್ರಹ್ಮಸೂತ್ರಗಳಿಗೆ ಇಲ್ಲವೇ ಇಲ್ಲ ಅಂತ ಒಂದು ಆಕ್ಷೇಪ. ಗೊತ್ತಾಯಿತೋ ಇಲ್ಲ? ಅಂದ್ರೆ ಕೆಲವು ಸೂತ್ರಗಳಲ್ಲಿ ಬ್ರಹ್ಮನನ್ನ ಹೇಳಿಕೊಟ್ರೆ ಎಲ್ಲಾ ಸೂತ್ರಗಳಲ್ಲಿಯೂ ಬ್ರಹ್ಮನನ್ನೇ ಹೇಳುತ್ತವೆ ಸೂತ್ರಗಳು ಅಂತ ಏನಿಲ್ಲ ಅಂತ ಅವರು ನೋಡಿ. ನಾನು ಸರ್ವಶಾಖಾ ನಿರ್ಣಾಯಕತ್ವಂ ಅಂದ್ರೆ ಸರ್ವಶಾಖಾ ನಿರ್ಣಾಯಕತ್ವಮೇವ ಯೇಷಾಂ ಸೂತ್ರಾಣಾಂ ನಾಸ್ತಿ. ಸರ್ವಶಾಖಾ ನಿರ್ಣಾಯಕತ್ವ ಎಂಬುದು ಬ್ರಹ್ಮಸೂತ್ರಗಳಿಗೆ ಇದೆ ಅಂತ ನೀವು ಏನು ಹೇಳಿದ್ದೀರಿ, ಇದು ಸರಿಯಲ್ಲ. ಬ್ರಹ್ಮಸೂತ್ರಗಳು ಸರ್ವಶಾಖಾ ನಿರ್ಣಾಯಕ ಅಲ್ಲವೇ ಅಲ್ಲ ಅಂದರು ಪೂರ್ವ ಪಕ್ಷಗಳು. ಯಾಕೆ? ಸರ್ವಶಾಖಾನ ಕಾರ್ಯನಿಷ್ಠತ್ವೇನ ಅಬ್ರಹ್ಮ ವಿಷಯತ್ವಾತ್. ನೋಡಿ, ಸೂತ್ರಗಳು ಸರ್ವಶಾಖಾ ನಿರ್ಣಾಯಕ ಆಗಿಲ್ಲ. ಯಾಕೆಂದ್ರೆ ಎಲ್ಲ ಶಾಖೆಗಳು ಬ್ರಹ್ಮ ವಿಷಯಕ ಏನೋ ಅಲ್ಲ. ವೇದದ ಎಲ್ಲ ಶಾಖೆಗಳಲ್ಲಿಯೂ ಬ್ರಹ್ಮನನ್ನು ಎಲ್ಲಿ ಹೇಳ್ಯಾರ್ರೆ? ವೇದದ ಸಾಮಾನ್ಯವಾಗಿ ಎಲ್ಲ ಶಾಖೆಗಳಲ್ಲಿಯೂ ಕಾರ್ಯವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಇದು ಮಾಡಬೇಕು, ಅದು ಮಾಡಬೇಕು, ಇದಂ ಮಯಾ ಕಾರ್ಯಂ, ಹೀಗೆ ಕಾರ್ಯವನ್ನ ಪ್ರತಿಪಾದನೆ ಮಾಡ್ತಾ ಇವೆ ವೇದದ ಸರ್ವ ಶಾಖೆಗಳು. ಬ್ರಹ್ಮನನ್ನ ಅಲ್ಲ. ಅಲ್ಪ ಕೆಲವು ಶಾಖೆಗಳಲ್ಲಿ ಮಾತ್ರ, ಅಲ್ಪ ಶಾಖೆಗಳಲ್ಲಿ ಮಾತ್ರ ಬ್ರಹ್ಮನನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮನಿಷ್ಠಸ್ತು ವೇದಾಂತ ಭಾಗ ಅಲ್ಪೀಯಾನ್ ವಿನಾಪಿ ಲಕ್ಷಣ ಆಶ್ರಯಣೇನ ಯಥಾಶ್ರುತಾರ್ಥೈ ಸೂತ್ರೈ ಶಕ್ಯ ನಿರ್ಣೇತುಂ ಇತಿ ಕಿಂ ಲಕ್ಷಣ ಆಶ್ರಯಣೇನ ಇತ್ಯತಃ ಆಹ ಸರ್ವೇ ವೇದ ಇತಿ. ಪೂರ್ವ ಪಕ್ಷ ಏನು ಮಾಡ್ತಾ ಇದ್ದಾರೆ? ಸೂತ್ರಗಳು ಸರ್ವಶಾಖಾ ನಿರ್ಣಾಯಕ ಅಲ್ಲ. ಯಾಕೆ ಅಂದ್ರೆ ಎಲ್ಲಾ ಶಾಖೆಗಳಲ್ಲಿಯೂ ಬ್ರಹ್ಮನನ್ನು ಏನು ಪ್ರತಿಪಾದನೆ ಮಾಡಿಲ್ಲ. ಸಾಮಾನ್ಯವಾಗಿ ಬಹಳವಾಗಿ ಎಲ್ಲ ಶಾಖೆಗಳಲ್ಲಿ ಕಾರ್ಯವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಬ್ರಹ್ಮನನ್ನು ಪ್ರತಿಪಾದನೆ ಮಾಡೋ ಶಾಖೆಗಳು ಅತಿ ಅಲ್ಪ. ಅಂದ್ರೆ ಸಮಸ್ತ ಎಲ್ಲ ಶಾಖೆಯ ವೇದಗಳು ಅವು ಬ್ರಹ್ಮನಿಷ್ಠ ಅಲ್ಲೇ ಅಲ್ಲ, ಕಾರ್ಯನಿಷ್ಠ, ಕಾರ್ಯವನ್ನೇ ಹೆಚ್ಚಾಗಿ ಪ್ರತಿಪಾದನೆ ಮಾಡ್ತಾ ಇವೆ. ಬ್ರಹ್ಮನಿಷ್ಠವಾದ ವಾಕ್ಯಗಳು ಕೆಲವೇ, ಅಲ್ಪವಾದ ಬ್ರಹ್ಮನಿಷ್ಠ ವಾಕ್ಯಗಳಿವೆ. ಅಂದ ಮೇಲೆ ಸರ್ವಶಾಖಾ ನಿರ್ಣಾಯಕವಾಗಿದೆ ಅಂಬೋದನ್ನು ಕೂಡಿಸೋ ಸಲುವಾಗಿ ಒಂದು ಸೂತ್ರಕ್ಕೆ ಉಪಲಕ್ಷಣತೆಯ ಇನ್ನೊಂದು ಅಧಿಕರಣದ ಶಬ್ದಗಳನ್ನು ಸಮನ್ವಯ ಮಾಡ್ಲಿಕ್ಕೆ ಬರುತ್ತದೆ ಅಂದ್ರೆ ಅಭಿಪ್ರಾಯ ನೀವು ಸೂತ್ರದ ಶಬ್ದಗಳಿಗೆ ಲಕ್ಷಣ ಮಾಡಬೇಕು ಅಂತ ಯಾತಕ್ಕೆ ಅಂತೀರಿ? ಅಂದ್ರೆ ಸೂತ್ರದ ಶಬ್ದಗಳಿಗೆ ಲಕ್ಷಣ ಯಾಕೆ ಮಾಡಬೇಕು ಅಂದ್ರೆ ನಾವು ಯಾಕೆ ಹೇಳಿದ್ದೇವೆ? ಆನಂದಮಯೋಭ್ಯಾಸಾತೋಂ ಎಂಬ ಒಂದು ಸೂತ್ರದಲ್ಲಿ ಆನಂದಮಯ ಶಬ್ದ ಸಮನ್ವಯ ಮಾಡಿದಂತೆ
ಉಪಲಕ್ಷಣತೆಯ ಸಮಾನ ನ್ಯಾಯದಿಂದ ಅನ್ನಮಯಾದಿ ಶಬ್ದಗಳ ಸಮನ್ವಯವು ಮಾಡ್ಕೋಬೇಕು ಅಂತಂದಿತ್ತು. ಈ ರೀತಿ ನೀವು ಒಂದು ಶಬ್ದದಿಂದ ಉಪಲಕ್ಷಣತೆಯ ಬೇರೆ ಶಬ್ದ ತಗೊಳ್ಬೇಕು ಅಂತೆಲ್ಲ ಇದು ಯಾವಾಗ ಹೇಳಬೇಕು? ಸೂತ್ರಗಳು ಸರ್ವಶಾಖಾ ನಿರ್ಣಾಯಕವಾದರೆ. ನೋಡಿ, ಸೂತ್ರಗಳು ಸರ್ವಥಾ ಸರ್ವಶಾಖಾ ನಿರ್ಣಾಯಕ ಅಲ್ಲ. ಸೂತ್ರಗಳಲ್ಲಿ ಮತ್ತು ಸರ್ವಶಾಖೆಗಳಲ್ಲಿ ಕಾರ್ಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಎಲ್ಲಾ ಶಾಖೆಗಳಲ್ಲಿಯೂ ಕಾರ್ಯವನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಬ್ರಹ್ಮನನ್ನ ಪ್ರತಿಪಾದನೆ ಮಾಡ್ತಾ ಇಲ್ಲ. ಬ್ರಹ್ಮನನ್ನ ಹೇಳುವ ಅಲ್ಪವಾದ ಶಾಖೆಗಳು ಉಂಟು, ಕೆಲವೇ ವಾಕ್ಯಗಳಿವೆ. ಅಂದ ಮೇಲೆ ಸೂತ್ರಗಳಿಗೆ, ಆ ಸೂತ್ರದ ಶಬ್ದಗಳಿಗೆ ಲಕ್ಷಣ ಮಾಡೋ ಕಾರಣ ಇಲ್ಲ ಅಂತ ಹೇಳಿದ್ರು. ಸೂತ್ರಗಳಿಗೆ ಲಕ್ಷಣವನ್ನು ಆಶ್ರಯಣ ಮಾಡೋಕ್ಕೆ ಏನು ಕಾರಣ ಇಲ್ಲ ಅಂತ ಅವರಂದ್ರೆ ಅದಕ್ಕೆ ಆಚಾರ್ಯ ಉತ್ತರ ಕೊಟ್ಟಿದ್ದಾರೆ. ಮುಂದಿನ ಅನುವ್ಯಾಖ್ಯಾನದಲ್ಲಿ ಸರ್ವೇ ವೇದ ಇತಿ, ನಿಧಾನವಾಗಿ ಅನುವ್ಯಾಖ್ಯಾನ ಶ್ಲೋಕ ಹೇಳಿ. ಏನು? ಸರ್ವೇ ವೇದ ಆಮನಂತಿ ಯತ್ಪದಂ ದ್ವಿತಿ ಶ್ರುತಿ. ನೋಡಿ, ಶ್ರುತಿಯನ್ನ ಕೋಟ್ ಮಾಡಿ ಆಚಾರ್ಯ ಹೇಳ್ತಾ ಇದ್ದಾರೆ ಅನುವ್ಯಾಖ್ಯಾನದಲ್ಲಿ ಶ್ಲೋಕ ಮಾಡ್ತಾ. ಶ್ಲೋಕ ಹೇಳಿ ಇನ್ನೊಮ್ಮೆ. ಸರ್ವೇ ವೇದ ಆಮನಂತಿ ಯತ್ಪದಂ ದ್ವಿತಿ ಶ್ರುತಿ. ಒಂದು ಶ್ರುತಿ ಇದೆ, ಸರ್ವೇ ವೇದ ಯತ್ಪದಮಾಮನಂತಿ. ಹಿಂಗ್ ಶ್ರುತಿ, ಸರ್ವೇ ವೇದ ಆಮನಂತಿ ಇತಿ ಯತ್ಪದಂ ಇತಿತು ಶ್ರುತಿ. ನೀ ಏನಂದೆ? ಸೂತ್ರಗಳಿಗೆ ಸರ್ವಶಾಖಾ ನಿರ್ಣಾಯಕತ್ವ ಇಲ್ಲ. ಯಾಕೆ? ಸರ್ವಶಾಖೆಗಳಲ್ಲಿ ಬ್ರಹ್ಮನನ್ನು ಹೇಳೇ ಇಲ್ಲ, ಕಾರ್ಯವನ್ನು ಹೇಳಿದ್ದಾರೆ ನೀ ಅಂತ ಇದ್ದೀವಿ. ಹಾಗಿಲ್ಲ. ಸರ್ವಶಾಖೆಗಳಲ್ಲಿಯೂ ಬ್ರಹ್ಮನನ್ನೇ ಹೇಳಿದ್ದಾರೆ. ವೇದವೇ ಹೇಳ್ತಾ ಇದೆ ಸರ್ವೇ ವೇದ, ಎಲ್ಲ ವೇದಗಳು. ಯತ್ ಪದಂ ಪದ ಎಂಬ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ. ಯತ್ ಪದಂ ಅಂದ್ರೆ ಯಾವ ಬ್ರಹ್ಮನ ಸ್ವರೂಪವನ್ನು ಆಮನಂತೆ ತಿಳಿಸಿಕೊಡ್ತಾ ಇವೆಯೋ, ಪ್ರತಿಪಾದನೆ ಮಾಡ್ತಾ ಇವೆಯೋ ಅಂತ ಅರ್ಥ. ಸರ್ವೇ ವೇದ ಯತ್ ಪದಮಾಮನಂತಿ, ಯಾವ ಎಲ್ಲ ವೇದಗಳು ಯಾವ ಬ್ರಹ್ಮನ ಸ್ವರೂಪವನ್ನ ಪ್ರತಿಪಾದನೆ ಮಾಡಿಕೊಡ್ತಾ ಇವೆಯೋ ಅಂತ ಹೇಳಿದ್ದಾರೆ. ಇತಿ ಶ್ರುತಿ ಅಂದ್ರೆ ಏನರ್ಥ? ಎಲ್ಲ ವೇದಗಳು ಬ್ರಹ್ಮನನ್ನೇ ಪ್ರತಿಪಾದನೆ ಮಾಡ್ತಾ ಇವೆ ಅಂತ ಹೇಳಿದ್ದಾರೆ. ಕಾರ್ಯ ಪ್ರತಿಪಾದಕವಾಗಿವೆ ವೇದಗಳು ಅಂತ ನಿನಗೆ ಯಾರು ಹೇಳಿದ್ದಾರೆ? ಟೀಕಾರೇ ಬರೆದಿದ್ದಾರೆ ನೋಡಿ. ಸರ್ವೇಷಾಮಪಿ ವೇದಾನಾಂ ಬ್ರಹ್ಮನಿಷ್ಠತಾಮಾಹ ಇತಿ ಶೇಷಃ. ಅಲ್ಲಿ ಹಚ್ಕೋಬೇಕು. ಇತಿ ಶ್ರುತಿ ಶ್ಲೋಕದಲ್ಲಿ ಸರ್ವೇ ವೇದ ಆಮನಂ ಯತ್ ಪದಂ ಇತಿತು ಇತಿ ಶ್ರುತಿ ಎಂಬುವ ಈ ಶ್ರುತಿಯು ಅಂದ್ರೆ ಸರ್ವೇಷಾಂ ವೇದಾನಾಂ ಎಲ್ಲ ವೇದಗಳು ಬ್ರಹ್ಮನಿಷ್ಠವಾಗಿವೆ ಎಂಬುದನ್ನೇ ಈ ವಾಕ್ಯ ಹೇಳ್ತಾ ಇದೆ. ಸರ್ವೇ ವೇದ ಯತ್ಪದಮಾಮನಂತಿ ಎಂಬ ವೇದವಾಕ್ಯ ಸರ್ವ ವೇದಗಳು ಬ್ರಹ್ಮಸ್ವರೂಪವನ್ನೇ ಪ್ರತಿಪಾದನೆ ಮಾಡ್ತಾ ಇವೆ, ಕಾರ್ಯವನ್ನು ಪ್ರತಿಪಾದನೆ ಮಾಡ್ತಾ ಇವೆ ಅಂತ ನೀ ಅನ್ನಬೇಡ ಎಂಬ ಮಾತನ್ನೇ ಹೇಳ್ತಾ ಇವೆ. ಅಂದ ಮೇಲೆ ಎಲ್ಲ ವೇದಗಳು ಸಕಲ ಶಾಖೆಗಳು ಬ್ರಹ್ಮಪರ ಅಂತ ಅಂದ ಮೇಲೆ ಒಂದು ಶಬ್ದವನ್ನು ಸಮನ್ವಯ ಮಾಡುವಾಗ ಆ ಸಮಾನ ನ್ಯಾಯ ಇದ್ರೆ ಇನ್ನೊಂದು ಶಬ್ದದ ಸಮನ್ವಯವನ್ನು ಮಾಡ್ಕೋಬೇಕು. ಆನಂದಮಯ ಶಬ್ದದಿಂದ ಉಪಲಕ್ಷಣತೆಯ ಅನ್ನಮಯ ಶಬ್ದವನ್ನು ಸ್ವೀಕಾರ ಮಾಡಬೇಕು. ಉಪಲಕ್ಷಣ ಮಾಡೋದೇ ಯೋಗ್ಯ ಎಂಬ ಹಿಂದೆ ಏನು ಹೇಳಿದ್ದೇವೆ ಅದು ಅತ್ಯಂತ ಯುಕ್ತ ಎಂಬ ಮಾತನ್ನು ಹೇಳಿದಂತಾಯಿತು. ಇದಾದ ಮೇಲೆ ಮುಂದೆ ಒಂದು ಪ್ರಶ್ನೆ ಉತ್ತರ ಏನು? ಓಂ ಆನಂದಮಯೋಭ್ಯಾಸಾತು ಅಂತ ಸೂತ್ರಕಾರ ಇಲ್ಲಿ ಹೇಳಿದ್ದಾರೆ. ಆನಂದಮಯ ಎಂಬ ಶಬ್ದವನ್ನ ಒಂದನ್ನು ಸಮನ್ವಯ ಮಾಡೋದ್ರಿಂದ ಉಪಲಕ್ಷಣತೆಯ ಅನ್ನಮಯಾದಿ ಶಬ್ದಗಳನ್ನು ಸ್ವೀಕಾರ ಮಾಡ್ರಿ ಅಂದಿದ್ದಾರೆ. ಆದ್ರೆ ಇದ್ರ ಮೇಲೆ ಒಂದು ಪ್ರಶ್ನೆ ಬರುತ್ತದೆ. ಏನು ಅಂದ್ರೆ ಆನಂದಮಯ ಎಂಬ ಶಬ್ದ ಅದು ಐದನೇದ್ರಿ, ಕೊನೆಯದು. ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೊನೆಗೆ ಬರುತ್ತದೆ. ಕೊನೆಯದಾಗಿರತಕ್ಕಂತಹ ಆನಂದಮಯ ಎಂಬ ಶಬ್ದವನ್ನು ಸಮನ್ವಯ ಮಾಡಿ ಉಪಲಕ್ಷಣತೆಯ ಇದೇ ರೀತಿ ಅನ್ನಮಯಾದಿ ಶಬ್ದಗಳನ್ನು ಸ್ವೀಕಾರ ಮಾಡ್ರಿ ಅಂತ ಹಿಂಗ್ಯಾಕೆ ಹೇಳಿದ್ರು? ಮೊದಲನೇದಾಗಿರತಕ್ಕಂಥ ಅನ್ನಮಯ ಶಬ್ದವನ್ನು ಸಮನ್ವಯ ಮಾಡಿ ಅನ್ನಮಯ ಶಬ್ದ ಬ್ರಹ್ಮನಲ್ಲಿ ಸಮನ್ವಯವಾಗುತ್ತದೆ. ಇದೇ ರೀತಿ ಮುಂದಿನ ಎರಡನೇದು, ಮೂರನೇದು, ನಾಲ್ಕನೇದು, ಐದನೇದು ಅಂದ್ರೆ ಪ್ರಾಣಮಯ ಮೊದಲಾದ ಶಬ್ದಗಳು ಇದೇ ರೀತಿ ಸಮನ್ವಯವಾಗುತ್ತದೆ ಅನುಭವದಾಗಿತ್ತಲ್ಲ. ಐದನೇದಾಗಿರತಕ್ಕಂಥ ಅನ್ನಮಯ ಶಬ್ದವನ್ನೇ ಮೊದಲು ತಗೊಂಡು, ಇದು ಐದನೇದಾಗಿರತಕ್ಕಂಥ ಆನಂದಮಯ ಶಬ್ದವನ್ನು ಮೊದಲು ತಗೊಂಡು ಆನಂದಮಯ ಶಬ್ದವನ್ನೇ ಸಮನ್ವಯ ಮಾಡಿ ಉಪಲಕ್ಷಣತೆಯ ಬೇರೆ ಶಬ್ದವನ್ನ ಸ್ವೀಕಾರ ಮಾಡಬೇಕು ಅಂತ
ಯಾತಕ್ಕೆ ಹೇಳಿದ್ರು ಶ್ರೀಮದ್ ಆಚಾರ್ಯರು ಅಥವಾ ಸೂತ್ರಕಾರರ ಮೇಲೆ ಪ್ರಶ್ನೆ. ಆನಂದಮಯ ಶಬ್ದದ ಸಮನ್ವಯವನ್ನೇ ಮೊದಲು ಮಾಡೋದಕ್ಕೆ ಕಾರಣ ಏನು? ಅನ್ನಮಯ ಶಬ್ದ ಸಮನ್ವಯ ಮಾಡಿ ಉಪಲಕ್ಷಣತೆಯ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಲ್ಲಾ ಶಬ್ದಗಳ ಸಮನ್ವಯ ಅಂತ ತಗೋಬಹುದಲ್ಲ ಅಂತ ಪ್ರಶ್ನೆ ಬಂದ್ರೆ ಆ ಪ್ರಶ್ನೆಗೆ ಉತ್ತರವನ್ನ ಮುಂದಿನ ಶ್ಲೋಕದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಆ ವಿಚಾರವನ್ನ ನಾಳಿನ ಪಾಠದಲ್ಲಿ ತಿಳಿಯೋಣ. ನಾಳೆ ಕಟ್ಟಿ ಆಚಾರ್ಯರು ನೇರವಾಗಿ ಮಠದಲ್ಲಿ ಪಾಠ ಹೇಳಿದ್ರೆ ನಮ್ಮ ಪಾಠವು ನೇರವಾಗಿ ಮಠದಲ್ಲಿ ಇರುತ್ತದೆ, ಇಲ್ಲಾಂದ್ರೆ ಆನ್ಲೈನ್ ಮುಖಾಂತರ ನಮ್ಮ ಪಾಠ ಮುಂದುವರಿಯುತ್ತದೆ. ಕಟ್ಟಿ ಆಚಾರ್ಯರ ಪ್ರತ್ಯಕ್ಷ ಪಾಠದವರೆಗೂ ನಮ್ಮ ಆನ್ಲೈನ್ ಪಾಠ ಮುಂದುವರಿಯುತ್ತದೆ ಅಂತ ಹೇಳ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.